Thank you, Swamiji, for honoring our chief guest. Now, I call upon Mr. Sidramananavar sir, who is retired General Manager of NGEF Bengaluru, to address the gathering for few minutes. ನನಗೆ ಏನು ಮಾತಾಡಬೇಕು ನಿಮಗೆ ಅಂತ ಇದೇ ಒಂದು ಸಮಸ್ಯೆ. ಏನು ಅಂದರೆ, ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮ್ಮ ಕೃತಿಗಳನ್ನು, ನಿಮ್ಮ ಆ್ಯಕ್ಟಿವಿಟೀಸು ಎಲ್ಲ ನೋಡಿದ್ದೀನಿ. ಎಕ್ಸಿಬಿಷನ್ ನೋಡಿದಾಗ ನಿಮ್ಮ ಎಷ್ಟರ ಮಟ್ಟಿಗೆ ನಿಮ್ಮ ವಿಚಾರಗಳನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಎಕ್ಸಿಬಿಟ್ ಮಾಡಿದಿರಿ ಅಂತ ನೋಡಿ ನನಗೆ ಆ ಎಕ್ಸಿಬಿಷನ್ನು 2 ಗಂಟೆ ನಾನು ನೋಡಿದ್ದು, ಅದು 2 ಗಂಟೆ ಸಾಲದು, 2 ದಿವಸ ನೋಡಬೇಕು ಅಂತ ನನ್ನ ಮನಸ್ಸು ಇತ್ತು. ಆದರೆ ಕಾರಣ ನಿಮಿತ್ತದಿಂದ ಇದು ಟೈಮ್ ಇರೋದ್ರಿಂದ 2 ಗಂಟೆಯಲ್ಲಿ ಮುಗಿಸ್ಬೇಕಾಯ್ತು. ಅದನ್ನು ನೋಡಿದರೆ, ಅದನ್ನು ಮನವರಿಕೆ ಮಾಡಿದರೆ ನಿಮ್ಮ ಬುದ್ಧಿಶಕ್ತಿ ಎಷ್ಟರ ಮಟ್ಟಿಗೆ ಇವಾಗಲೇ ಬೆಳೀತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ನಾನು ನೋಡಿದಾಗ, ನೀವು ಏನು ಆಗ್ತಾ ಇದ್ದೀರಿ ಮುಂದೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ರೋಬೋಟ್ ಮಾಡಿದ್ದೀರಿ, ಸ್ಪೇಸ್ಗೆ ಹೋಗಿದ್ದೀರಿ, ಏನೇನೋ ಮಾಡಿದ್ದೀರಿ. ಅದನ್ನೆಲ್ಲ ನನಗೆ ಇನ್ನೂ ಜ್ಞಾಪಕನೇ ಇಲ್ಲ ಅಷ್ಟು ಹೇಳಲಿಕ್ಕೆ. ಅಷ್ಟು ಯಾಕಂದರೆ ಟೈಮು ಸಿಕ್ಕಲಿಲ್ಲ ನನಗೆ. ಪ್ರತಿಯೊಬ್ಬರನ್ನು ನಾನು ಇಂಡಿವಿಜುವಲ್ ಆಗಿ ನಿಮ್ಮನ್ನು ಶ್ಲಾಘಿಸಬೇಕು, ನಿಮ್ಮ ವಿಚಾರವನ್ನು ಮಾತಾಡಬೇಕು ಅಂತ ಮನಸ್ಸಿತ್ತು. ಆದರೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಕ್ಷಮಿಸಿ, ಭಾಳ ಕಡಿಮೆ ಟೈಮ್ನಲ್ಲಿ ನಾನು ಪಾಸ್ ಆಗಬೇಕಾಯ್ತು. ಇದು ಮುಂದೆ ನಿಮ್ಮ ಜೀವನ ಗುರಿ ಇದು ಇರಲಿ. ಒಂದೇ ಒಂದು, ನಾನು ಇವತ್ತು ನೀವು ಮಾತಾಡಿದಂಥ ವಿದ್ಯಾರ್ಥಿಗಳನ್ನು ಕೇಳಿದಾಗ, ನಾನು ಮುಂದೆ ಆಫೀಸರ್ ಆದಮೇಲೂ ಈ ಸಂಸ್ಥೆಗೆ ಬಂದು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಅಷ್ಟು ಕೇಳಿಬಿಟ್ಟು ನನಗೆ ಭಾಳ ಸಂತೋಷ ಆಯಿತು. ನೀವೆಲ್ಲರೂ ಇದನ್ನೊಂದು ಏಮ್ ಇಟ್ಕೊಳ್ಳಿ, ನಂದು ಇಷ್ಟೇ ಸಲಹೆ. ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಏನು ಕಲಿತೀರಿ ಅದು ನಿಮ್ಮ ಸ್ವಭಾವ. ನಾವು 90 ವರ್ಷ ಆದ್ರೂ ಅದು ಅದೇ ಉಳಿಯುತ್ತೆ, ಚೇಂಜ್ ಆಗೋದಿಲ್ಲ, ಆದಷ್ಟು ಕಡಿಮೆ ಆಗಲ್ಲ, ಹೆಚ್ಚಿಗೆ ಆಗೋದಲ್ಲ. ನೀವತ್ತು ಇಲ್ಲೇನು ಕಲಿತೀರಿ ಅದು ನಿಮ್ಮ ಜೀವನದ ಅಡಿಗಲ್ಲಾಗತ್ತೆ ಅದು. ಯಾಕೆಂದರೆ ಒಂದು ಸಲ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಒಬ್ಬರು ಸ್ಪೀಕರ್ ಕೇಳಿದ್ರಂತಲ್ಲ ಅಮೇರಿಕನ್ನ, ನಿಮ್ಮ ಮಕ್ಕಳು ಸುಳ್ಳು ಹೇಳ್ತಾರ ಅಂತ. ಅವ್ರು ಹೇಳಿದ್ರಂತೆ, ಇಲ್ಲ ಸುಳ್ಳು ಹೇಳಲ್ಲ ಅಂತ. ಅದು ಹೆಂಗೆ ಸುಳ್ಳು ಹೇಳಲ್ಲ? ನಮ್ಮ ಇಂಡಿಯಾದಾಗ ಎಲ್ಲ ಹುಡುಗರು ಸುಳ್ಳು ಹೇಳ್ತಾರೆ. ಹೌದು, ಏಕೆಂದರೆ ಇಲ್ಲಿ ಜನ ಅವರು ತಂದೆ ತಾಯಿ ಇದ್ದಾರಲ್ಲ, ಮನೆಯಲ್ಲಿ ಪಾಠ ಹೇಳುವಾಗ ಅವರು ಯಾರಿಗೂ ಸುಳ್ಳು ಹೇಳೋದಲ್ಲ. ಯಾಕಂದರೆ ಅವ್ರು ನಿಜ ತಪ್ಪು ಮಾಡಿದ್ರೂ ಬಂದು ಹೇಳಿಬಿಡ್ತಾರೆ ತಂದೆ ತಾಯಿಗೆ. ಅವ್ರು ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಆದರೆ ಬುದ್ಧಿವಾದ ಹೇಳ್ತಾರೆ ಅಷ್ಟೇ. ಅವ್ರಿಗೇನಾದ್ರು ಮಾರ್ಗದರ್ಶನ ಮಾಡ್ತಾರೆ ಹೀಗೆ ಅಂತ ಹೇಳಿದ್ರಂತ. ಹಾಗಾದರೆ ಇಂಡಿಯಾದ ಮಕ್ಕಳು ಯಾಕೆ ಸುಳ್ಳು ಹೇಳ್ತಾರೆ ಅಂತ? ಯಾಕಂದರೆ ಅವ್ರ ಮನೆಯಲ್ಲೇ ಅವ್ರ ತಂದೆ ತಾಯಿ ಕಲಿಸ್ಕೊಡ್ತಾರೆ. ಯಾರಾದ್ರು ದುಡ್ಡು ಗಿಡ್ಡು ಸಾಲ ಕೇಳೋಕ್ಕೆ ಬಂದರೆ ಇಲ್ಲ ಅಂತ ಹೇಳಿಬಿಡು ಅಂತಂದು ಮನೇಲಿ ಇದ್ಕೊಂಡೆ ಸುಳ್ಳು ಹೇಳು ಅಂತ ಹೇಳಿಬಿಡ್ತಾರೆ. ಹೇಳಿ ಹೇಳಿ ಸುಳ್ಳು ಹೇಳಿ ಇದು ನಾರ್ಮಲ್ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ಅವ್ರ ಜೀವನದಲ್ಲಿನೂ ಅದು ಭಾಗವಾಗುತ್ತೆ ಅಂತಂದು ಹೇಳಿದ್ರಂತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಕೊಳ್ಳಿ. ಒಂದೇ ಒಂದು ಬಸವಣ್ಣನವರ ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ, ತನ್ನ ಮಣ್ಣಿಸಬೇಡ ಇದರೂ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ. ಇದಿಷ್ಟು ಒಂದು ನಿಮ್ಮ ಜೀವನದಲ್ಲಿ ಇದು ಒಂದೇ ಒಂದು ಇಟ್ಕೊಂಡು, ಪೆನ್ನು ಮತ್ತೊಬ್ಬರು ಪೆನ್ ಕದಿಬೇಡಿ, ಪೆನ್ಸಿಲ್ ಕದಿಬೇಡಿ, ಪೇಪರ್ ಕದಿಬೇಡಿ, ಏನೂ ಹೇಳಬೇಡಿ. ಇದು ಒಂದು ಇಟ್ಕೊಂಡು ನೀವು ಜೀವನ ಸಾಧಿಸಿದರೆ ನೀವು ಜೀವನದಲ್ಲಿ ಕಂಪ್ಲೀಟಾಗಿ ಮುಂದೆ ಬರ್ತೀರಿ, ಮಹಾನ್ ವ್ಯಕ್ತಿಗಳಾಗ್ತೀರಿ. ನೀವು ಗಳಿಸೋದು ದುಡ್ಡಲ್ಲ, ನೀವು ಗಳಿಸೋದು ಕೀರ್ತಿ ಆಗಬೇಕು. ಇಷ್ಟು ಹೇಳಿ ನನ್ನ 2 ಮಾತು ಹೇಳ್ತೇನೆ. Thank you, sir. Now I call upon our Parama Puja Swamiji to honor Mr. Sidramananavar sir and Sharadamma and bless them.
ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಕ್ಕಳಿಗೂ. ಇಲ್ಲಿ ಇನ್ನೊಂದು ಸಂತೋಷದ ವಿಚಾರ ಏನು ಅಂತಂದರೆ, ಎಕ್ಸಿಬಿಷನ್ ನವಂಬರ್ 24, 25 ನಮ್ಮ ಮಠದ ಜಾತ್ರೆಯ ಒಂದು ಸಂದರ್ಭದಲ್ಲಿ ನಡೀತು. ತುಂಬ ಜನ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರಶಂಸೆ ಮಾಡಿದರು. ಹಾಗೆ ನಿಮಗೆ ಎಲ್ಲ ತಯಾರಿ ಮಾಡಿದಂಥ ಟೀಚರ್ಸ್ಗೂ ಕೂಡ ಪ್ರಶಂಸೆ ಮಾಡಿದರು. ಆದರೆ ಅಷ್ಟೇ ಸಾಲದು ಅಂಥೇಳಿ ನಮ್ಮ ಸಿದ್ದರಾಮಣ್ಣ ಸವರು ಮತ್ತು ಶಾರದಾ ಅಮ್ಮ ಅವರು ನಿಮಗೆ ಪ್ರತಿ ವರ್ಷವೂ ಏನಾದರೂ ಕೊಡಬೇಕು, ಬೇಡ ಅಮ್ಮ ನೀವು ಅದು ಕೊಟ್ಟಿದ್ದೀರಿ ಇದು ಕೊಟ್ಟಿದ್ದೀರಿ ಅಂತಂದರು. ಸರು ಅವರು ಇಲ್ಲ ನಾವು ಕೊಡಬೇಕು ಅಂತ ಕ್ಯಾಶ್ ಅವಾರ್ಡನ್ನ ಪ್ರತಿಯೊಬ್ಬರು ಕೂಡ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಫಸ್ಟ್ ಪ್ರೈಸಲ್ಲಿ ನಾವು ನಮ್ಮ ಶಾಲೆಯ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ನಾವು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಮಾತ್ರ ತಗೊಳ್ಳಿಲ್ಲ, ಎಲ್ಲ ಮಕ್ಕಳನ್ನೂ ಕೂಡ ABC, A ಅಂದರೆ ವೆರಿ ಗುಡ್, B ಅಂದರೆ ಗುಡ್, C ಅಂದರೆ ಆ್ಯಾವ್ರೇಜ್ ಅಂಥ ಮಕ್ಕಳು ಎಲ್ಲರೂ ಕೂಡ ಕಲಿಬೇಕು ಅಂತ ಆ ಥರ ಗ್ರೂಪ್ ಮಾಡಿ ನಾವು ಎಕ್ಸಿಬಿಷನನ್ನು ಕಂಡಕ್ಟ್ ಮಾಡಿದ್ದೀವಿ. ಅದೇ ಥರ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಪಟ್ಟಂಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಆ ಎಲ್ಲ ವಿಷಯಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಒಂದೇ. ನಾವು ಫಸ್ಟ್ ಪ್ರೈಸ್ ಅಂದರೆ ಒಂದೇ ಅಂತೀವಿ, ಆದರೆ ಆ ಗ್ರೂಪಲ್ಲಿ 3 ಜನ ಇರ್ತಾರೆ. ಹಾಗಾಗಿ 3 ಪ್ರೈಸ್ ಕೊಡಬೇಕಾಗತ್ತೆ. ಹಾಗಾಗಿ ಇಷ್ಟು ಪ್ರೈಸ್ ಇದೆ. ಸುಮಾರು 62 ಪ್ರೈಸು ನಮ್ಮ ಎಕ್ಸಿಬಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿದೆ. ನೋಡಿ ಅಮ್ಮ ಸರ್ ಇಷ್ಟೆಲ್ಲ ಬಂದಿದೆ, ಬೇಡ ನೀವು ಬರೀ ಫಸ್ಟ್ ಪ್ರೈಸ್ ಮಾತ್ರ ಕೊಡಿ ಅಂದ್ವಿ. ಇಲ್ಲ ನಾವು ಎಲ್ಲ ಮಕ್ಕಳಿಗೆ ಕೊಡ್ತೀವಿ ಅಂಥೇಳಿ ಕೊಡ್ತಾ ಇದ್ದಾರೆ. ಸಮಯದ ಒಂದು ಅಭಾವ ಇರೋದರಿಂದ ಬೇಗ ಮುಗಿಸ್ಬೇಕು. ಎಲ್ಲರೂ ಕೂಡ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮುಂದಿನ ಕಾರ್ಯಗಳಲ್ಲಿ ನಾವು ತೊಡಗಬೇಕಾಗಿದೆ. ಹಾಗಾಗಿ ಫಸ್ಟ್ ಪ್ರೈಸನ್ನು ಇಲ್ಲಿ ವೇದಿಕೆ ಮೇಲೆ ಕೊಡ್ತಾರೆ. ಆ ಎಲ್ಲ ಕ್ಯಾಶ್ ಅವಾರ್ಡ್ಗಳನ್ನು ನೀವೆಲ್ಲ ವಿದ್ಯಾರ್ಥಿಗಳು ಕೂಡ ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೆಯ ಬುಕ್ಕನ್ನು ತೆಗೆದುಕೊಳ್ಬೇಕು. ಸ್ವಾಮೀಜಿಯವರ ಒಂದು ಆಶಯ, ಒಂದು ಒಳ್ಳೆಯ ನಿಮಗೆ ಸ್ಟಡಿಗೆ ಏನು ಹೆಲ್ಪ್ ಬೇಕೋ ಅದಕ್ಕೆ ಮಾತ್ರ ಆ ಹಣವನ್ನು ಉಪಯೋಗಿಸ್ಕೊಳ್ಬೇಕು. ಅದರ ಜೊತೆಗೆ ಡಿಸೆಂಬರ್ 28ರಂದು ನಾವು ಸ್ಪೋರ್ಟ್ಸ್ ಡೇಯನ್ನು ಕಂಡಕ್ಟ್ ಮಾಡಿದ್ವಿ. ಆ ವಿಷಯವನ್ನು ಹೇಳಿದಾಗ ನಮ್ಮ ಶ್ರೀಮಠದಲ್ಲಿರುವಂಥ ಶ್ರೀಮತಿ ಸುಕನ್ಯಾ ಪ್ರಕಾಶ್ ಗೂಳೂರು ಮೇಡಮ್ ಅವರು ಏನು ಮಾಡಿದರು ಅಂತಂದರೆ, ನೋಡು ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೀರಲ್ಲ, ಎಲ್ಲ ಮಕ್ಕಳಿಗೂ ಕೂಡ ನಾನೇ ಮೆಡಲ್ಸು, ಟ್ರೋಫಿ ಅಲ್ಲಿದ್ದಾವಲ್ಲ ಎಲ್ಲವನ್ನೂ ಕೂಡ ಸುಮಾರು ನಮ್ಮ ಶಾಲೆಗೆ ಒಂದು ಕ್ರೀಡಾ ಜ್ಯೋತಿ, ಒಳ್ಳೆಯ ಒಂದು ಮೆಟಲ್ ಕ್ರೀಡಾ ಜ್ಯೋತಿಯನ್ನು ಈ ಸಂದರ್ಭದಲ್ಲಿ ಸುಮಾರು 20,000 ಬೆಲೆ ಬಾಳುವಂಥ ಎಲ್ಲ ಪ್ರೈಸ್ಗಳನ್ನು ಆ ಅಮ್ಮ ಅವರು ಕೊಡಿಸಿದ್ದಾರೆ. ಅವ್ರಿಗೂ ಹಾಗೆ ಸಿದ್ದರಾಮಣ್ಣ ಶಾರದಾ ಅಮ್ಮ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಈಗ ಮೊದಲು ಬರೀ ಫಸ್ಟ್ ಪ್ರೈಸ್ ತೊಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಮ್ಮ ಶಾಲೆಯ ಇಂಗ್ಲೀಷ್ ಶಿಕ್ಷಕಿಯಾದಂಥ ಶ್ರೀಮತಿ ಸುಷ್ಮಾ ಮೇಡಮ್ ಅವರಿಂದ ನಡೆಸೋಣ. Thank you, ma'am. Success is a clear reflection of the effort, pride, passion with which a person lives, said George. Respected Paramapujya Swamiji and honorable dignitaries on the dais, it's my immense pleasure to announce list of winners 2025 and 25. Welcome to the sports award ceremony of this year. We are here tonight to honor and celebrate the remarkable accomplishment of our athletics. I would like to start by congratulating every one of the candidates and winners for putting in their outstanding efforts and contribution to sports. Your perseverance, commitment and enthusiasm have inspired us all. Now, first I would like to announce the inter-school competition prize list. Paramapujya Swamiji and Rani Satish Mamji to bless them by giving the certificates to the winners. Winners never quit and quitters never win, said by wins. Inter-school competition prize cluster wise, Preetham M. Karadi 400 meters in first prize, Preetham M. Karadi in relay. Shoot for the moon even if you miss, if you will land among the stars, said by Liz Brown. One more state level champion, Ajay Kumar KN, javelin throw. Among 79 students, he is come on to third prize, third winner. Happy soul, a fresh mind and a healthy body. All three can be achieved with yoga. So,
Our four of our SVS free residential students won the yoga competition. Vinay Kumar, Sampath S, Vishal Kumar, Samarth S. The road to success and greatness is always paved with the consistence of hard work, said by Johnson. In cluster-wise Pratibha Karanji, Vishwas, it's from poem recitation, Kantapata Sparade, Kannada Kantapata Sparadeyalli Prathama Bahumana, Vishwas. Shivananda Madgi, Pick and Speak and Storytelling. Preetham M in essay write competition. Prithviraj YJ in essay writing. Talent show. It's from folk Veeragase, Bhuvan. Danush MH paper craft work. Prithviraj clay modeling. Sandash drawing. Thank you, Paramapujya Swamiji. Now I would like to call our Siddharamannana sirs to give the prize distributions for the exhibition first prize winners. Science is a way of thinking much more than it is a body of knowledge. Kannada, Chetan Gowda and Abhiram Hem. Hindi, Vishwaroop, Sandesh, Ganesh Ji. Computer, Rohan, Aditya KH, Kantibasaya. Mathematics, Tilak Reddy, Naveen MS, Renuka Radhya. Science, Jayant, Jeevan Kumar, Pradeep. Social Science, Sanjay PK, Hari Prasad. Give him a big round of applause. नहीं रे। First prizes. Mathematics, Tilak Reddy, Naveen, Renuka Radhya.
Science, Jayant Jeevan Kumar Pradeep of class 10th. Second and third prize winners and exhibition special prize winners will be given in school assembly on Monday. Due to unable to move up rapidly, we would like our headmaster to receive the cash prize from Siddharamananava sir and Sharadamma ji. I would like to call our headmisters to receive the second and third prizes winners. Thank you, Amma. Thank you, sir. Make a living by what we get, but what we make a life, but what we give. I would like to welcome Sukanya Prakash Guluru, like to join with the dignitaries to hand over the prizes for our annual day sports prize list. Primary session. Prema ma'am and Sukanya ma'am, please. Primary session, 100 meters running, Arvind, 200 meters running, Lakshman, Suhas KN shot put, Suhas KN discus throw. Suhas KN has won the 2 prizes in first prize shot put as well as in discus throw. Suhas KN has won in the 2 events, shot put as well as discus throw. Congratulations, Suhas. Arvind and Chetan relay won the first prize. Arvind and Chetan, congratulations. We should always some aim in life which we must try to achieve while being of help to others, said by Sudhamurthy. Now high school events, Preeta ma'am 100 meters running, Amresh Shiramat 200 meters running. Congratulations both of you. Ajay Kumar KN shot put. Once again, congratulations Ajay. Ningaya Iremat discus throw. Ajay Kumar javelin. Preetham M. Karadi long jump. Amresh and Chinmayi once again won the first place in relay. Congratulations. Now comes to the indoor games. Primary section, Gangadhara and AHM Deepak. Gangadhara Karam won the first place.
Deepak has won in the chess indoor games first place. Congratulations both of you. Now in high school category, Tilak Reddy in Carom indoor game. Sri Shaila chess. Now we are all waiting for the winners' trophies. Group games, primary section, Pavan Kumar, Captain Gautam M, Vice Captain for the Kabaddi and team to take over the trophy from Sukanya Amma and Som Sundar Madam. Thank you, ma'am. Now I would like to call our director, ma'am, and Molsidaya sirs to give the runners trophy of Kabaddi. Basuraj, AK, Captain, and Prithviraj, Vice Captain. High school category, Kabaddi winners, Chetan, Captain, and Vice Captain Aditya, and the team to take the winners trophy. Slowly, slowly, slowly. Come to the middle of the stage. Now I would like to call runner-up of the Kabaddi team, Amrish, Captain, and Chinmayi, Vice Captain, to receive the trophy. But not last but the least, the volleyball winner trophy is going to be Amok KH, Captain, and Sandash, Vice Captain, to receive the winner team. Now I would like to call our Paramount Pujya Swamiji and all the dignitaries to hand over the championship's trophy to the Blue House. I would like to call our Blue House captain to receive the championship trophy with all of our dignitaries and with all the blessings from our Parama Pujya Swamiji. Thank you. And I would like to call our Blue House in charge teacher Kavya ma'am and Gayatri ma'am to receive the trophy. If four things are followed by the students, having a great aim, acquiring knowledge, hard work and perseverance, then anything can be achieved, said by APJ Abdul Kalam. Now I would like to hand over my mic to headmisters to announce Best Student Award 2024 and 25.
ಮಾತಾಡಬಾರ್ದು. ಪ್ರತಿ ವರ್ಷವೂ ಕೂಡ ನಾವು ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಮಾತಾಡಬಾರ್ದು. ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಬರೀ ಒಂದು ವರ್ಷದ ಅವರ ಬಿಹೇವಿಯರ್ ಆಗಿರ್ಬೋದು, ಅಕಾಡೆಮಿಕ್ ಆಗಿರ್ಬೋದು, ಅದಷ್ಟೇ ನಾವು ಪರಿಗಣಿಸೋದಿಲ್ಲ. ಸೊ ಕಳೆದ ವರ್ಷದಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ 5 ವರ್ಷದ ಅವರ ನಡತೆ, ಅವರ ಓದುವಿಕೆ, ಅವರ ನಮ್ಮ ಎಲ್ಲ ಶಿಕ್ಷಕಿಯರೊಂದಿಗೆ ಇರುವಂಥ ಸಹಕಾರ, ಇದು ಎಲ್ಲವನ್ನು ನಾವು ಗಮನಿಸಿ ನಾವು ಅವರಿಗೆ ಒಂದು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್, ಆದರ್ಶ ವಿದ್ಯಾರ್ಥಿ, ಈ ಶಾಲೆಗೆ ಆದರ್ಶ ವಿದ್ಯಾರ್ಥಿ ಅಂತ ನಾವು ಒಂದು ಅವಾರ್ಡನ್ನು ಕೊಡ್ತಾ ಇದ್ದೇವೆ. ಅದು ಸಾರ್ಥಕವಾಗಬೇಕು ಅಂತಂದರೆ ಇಲ್ಲಿ ಪಡೆದಂಥ ವಿದ್ಯಾರ್ಥಿ ಕೊನೆಯ ಅವನು PUC ಓದ್ತಾನೆ, ಡಿಗ್ರಿ ಓದ್ತಾನೆ, ಮುಂದೊಂದು ದಿನ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸ್ತಾನೆ. ಹಾಗೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ತನ್ನ ಸಂಸಾರದೊಂದಿಗೆ ಇದ್ದಾಗಲೂ ಕೂಡ ಆ ಆದರ್ಶವಾಗಿರಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ದಿನದಂದು ಅವನಿಗೆ ಆದರ್ಶ ವಿದ್ಯಾರ್ಥಿ ಅಂತ ಈ ಎಲ್ಲ ಗಣ್ಯ ಹಾಗೂ ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ಅದನ್ನು ನಾವು ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ 5 ವರ್ಷ ಅಂತ ನಾವು ಪರಿಗಣನೆ ಮಾಡ್ತಾ ಇದ್ದೀವಿ. ಕೋವಿಡ್ 2019-20 ಆ ಇಸ್ವಿಯ ಕೊನೆಯ ಗಳಿಗೆ ಎಂದು ಕೋವಿಡ್ ಬಂತು. 2020-21ನೇ ಸಾಲಿನಲ್ಲಿ ನಾವು 6ನೇ ತರಗತಿಗೆ ಯಾವುದೇ ರೀತಿಯಾದಂಥ ಅಡ್ಮಿಷನ್ ಮಾಡಿಕೊಳ್ಳಿಲ್ಲ. ಹಾಗಾಗಿ ಈ ವರ್ಷದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಅಡ್ಮಿಷನ್ ಆದದ್ದು 7ನೇ ತರಗತಿಗೆ. ಹಾಗಾಗಿ ಅವರು 4 ವರ್ಷ ನಮ್ಮ ಶಾಲೆಯಲ್ಲಿ ಓದಿದ್ದಾರೆ, 7ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ. ಅವರನ್ನು ನಾವು ಆದರ್ಶ ವಿದ್ಯಾರ್ಥಿ ಅಂತೇಳಿ ನಾವು ಒಬ್ಬರೇ ಅವನ್ನ ಆಯ್ಕೆ ಮಾಡೋದಿಲ್ಲ. ಪೂಜ್ಯ ಸ್ವಾಮೀಜಿಯವರು, ಆಮೇಲೆ ಎಲ್ಲ ಟೀಚರ್ಸು, ಆಮೇಲೆ ವಾರ್ಡನ್ಸ್ ಅವರು, ಪ್ರತಿಯೊಂದು ನಾವು ಪ್ರತಿದಿನವೂ ಕೂಡ ಅವರನ್ನು ನಾವು ಕಂಡಿರ್ತೀವಿ. ಅದನ್ನೆಲ್ಲವನ್ನು ನೋಡಿ ಈ ವಿದ್ಯಾರ್ಥಿ ಅದಕ್ಕೆ ಸಮರ್ಥನು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಆಯ್ಕೆ ಮಾಡಿದ್ದೇವೆ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರಬೇಕು ಯಾರು ಅಂತ, ನೀವು ಗೆಸ್ ಮಾಡಿರ್ತೀರಿ. ನಾವು ಒಳಗಡೆ ಮನಸ್ಸಲ್ಲಿರುತ್ತೆ, ಅದನ್ನು ತೋರಿಸಿರೋದೇ ಇಲ್ಲ. ಇಲ್ಲಿ ಇವತ್ತಿಗೂ ಕೂಡ ಇವಾಗಲೂ ಕೂಡ ಅವ್ರಿಗೆ ಆ ಸರ್ಟಿಫಿಕೇಟ್ ಸಹಿ ಮಾಡುವಾಗಲೂ ಟೀಚರೇ ಮಾಡಿಸಿರ್ತಾರೆ, ಆಮೇಲೆ ಅದು ಬರೆಯುವಾಗಲೂ ಟೀಚರೇ ಬರೆದಿರ್ತಾರೆ. ಹಾಗಾಗಿ ಅದು ಗೊತ್ತೇ ಇರಲ್ಲ ಆ ನೇಮ್, ಆದರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ. ಇವನಿಗೆ ಬರುತ್ತೆ ಮೇಡಮ್, ಇವ್ರಿಗೆ ಬರುತ್ತೆ ಮೇಡಮ್ ಅಂತಿರ್ತೀರಿ. ಆದರೆ ಅದು ಇರ್ಬೋದು, ಮತ್ತು ಬೇರೆನೂ ಆಗಿರ್ಬೋದು. ಯಾರಿರ್ಬೋದು? ಚೇತನ್, ಮತ್ತೆ ಅಜಯ್, ಮತ್ತೆ ಪ್ರದೀಪ್, ಮತ್ತೆ ಪ್ರೀತಮ್. ನೋಡ್ರಿ, ನೀವೇ ಅವ್ರನ್ನ ಆಯ್ಕೆ ಮಾಡಿಬಿಟ್ಟಿದ್ದೀರಿ. ಅದರಲ್ಲೂ ಮತ್ತೆ ಇನ್ನೂ ಫಸ್ಟ್ ಬರಬೇಕಾದ್ರೆ ಬಾಳ್ಬೇಕು. ಯಾವುದೇ ರಿಸಲ್ಟಲ್ಲಿ 100% ತೊಗೊತಾನೆ ಅಂತಂದ್ರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ಅವನಿಗೆ ಗೊತ್ತು. ಅದು ಅವನ್ನೇ ವಿಚಾರ ಮಾಡಿ ನೀವು ಕೇಳಬೇಕಾಗತ್ತೆ. ಅಷ್ಟು 100% ಎಲ್ಲರೂ ಕೂಡ ತಗೋಬೇಕಂತ ನಮ್ಮೆಲ್ಲರ ಆಶಯ. ಅದರಲ್ಲಿ ಇಂದಿನ ದಿನ ಆದರ್ಶ ವಿದ್ಯಾರ್ಥಿ, ನಮ್ಮ ಶಾಲೆಯ ಆದರ್ಶ ವಿದ್ಯಾರ್ಥಿ ಅಂತ ನೀವೆಲ್ಲರೂ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿ ಹೆಸರು ಪ್ರದೀಪ್ ಬಡಿಗೇರ್, 10th ಸ್ಟ್ಯಾಂಡರ್ಡ್. ಎಲ್ಲ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಅವನೊಂದಿಗೆ ನಿಂತ್ಕೊಂಡು ಆ ಅವಾರ್ಡನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ವಿದ್ಯಾರ್ಥಿಗೆ ನಾವು ಮೊದಲೇ ಈ ಸ್ಕಾಲರ್ಶಿಪ್ ಸ್ಕೀಮ್ನಲ್ಲಿ ನಾವು ಆಗಲೇ ಇನ್ಕ್ಲೂಡ್ ಮಾಡಿದ್ದೀವಿ. ಈ ವಿದ್ಯಾರ್ಥಿ PUC ಹಿಡಿದು ಎಂಜಿನಿಯರಿಂಗು, ಮೆಡಿಕಲ್ ಎಲ್ಲಿ ಆಗೋವರೆಗೂ ಶಾರದಾ ಸಿದ್ದರಾಮಣ್ಣವ್ರ ಸ್ಕಾಲರ್ಶಿಪ್ ಪ್ರತಿ ವರ್ಷ 10,000 ರೂಪಾಯಿ, PUCಗೆ, ಡಿಗ್ರಿಗೆ 15,000 ರೂಪಾಯಿ ಪ್ರತಿ ವರ್ಷ ಅವ್ರು ಬಂದ್ಬಿಟ್ಟು ಇಲ್ಲಿ ಚೆಕ್ ತಗೊಂಡು ಹೋಗ್ಬೋದು.
I would like to take this opportunity to express my gratitude to all the coaches and trainers for putting in countless hours to help the athletic succeed. The athletes would have found it difficult to achieve what they have without their direction, dedication and hard work. Thank you teachers and the Suresh sir, PT sir for the winners and Now I call upon our Paramapuja Swamiji to bless all of us. My dearest and nearest relative in my life is my Guru. Next, my mother. Then my father. My first reverence is to the Guru. My father says, do this. And my Guru says, do not do this. I do not do it. The Guru frees my soul. The father and mother gives me this body. But the Guru gives me rebirth in the soul. Guru Bhakta will conquer the world. By Swami Vivekananda. It's very true, Jayant. As we all know, our Swamiji follows Swami Vivekananda's words and we follow Guru Bhakti. Now I request our Parama Puja Swamiji to bless all of us with your inspiring words. ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಆದಿಯಲ್ಲಿ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿಯನ್ನು ಮತ್ತು ನಮ್ಮ ಆರಾಧ್ಯ ಗುರುಗಳು ಮತ್ತು ಶ್ರೀ ವೀರಭದ್ರ ಸ್ವಾಮಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ಲಿಂಗೈಕ್ಯ ಸುವರ್ಣಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸ್ಮರಿಸಿ ಇಂದು ನಮ್ಮ ಉಚಿತ ವಸತಿ ಶಾಲೆಯ 16ನೆಯ ವಾರ್ಷಿಕೋತ್ಸವ ಸಮಾರಂಭದ ಈ ವೇದಿಕೆಗೆ ಆಕಸ್ಮಿಕವಾಗಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವೇದಿಕೆಯ ಗೌರವವನ್ನು ಹೆಚ್ಚಿಸಿರುವಂಥವರು ನಮ್ಮ ಶ್ರೀಮಠದ ಪರಮ ಅಭಿಮಾನಿಗಳು, ನಮ್ಮ ನಾಡಿನ ಅತ್ಯಂತ ಜನಪ್ರಿಯ ಸಚಿವೆಯರಾಗಿ ಕೆಲಸ ಮಾಡಿದಂಥವರು, ಮಾತೃಸ್ವರೂಪಿಗಳಾಗಿರುವಂತಹ ಶ್ರೀಮತಿ ರಾಣಿ ಸತೀಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಬಹಳ ಪ್ರೀತಿ ವಾತ್ಸಲ್ಯವನ್ನಿಟ್ಕೊಂಡು ವಿದ್ಯಾರ್ಥಿಗಳ ಮತ್ತು ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೋಸ್ಕರವಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತಹ ಹಿರಿಯರು, NGFನ ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥವರು ಮತ್ತು ದಾನಿಗಳು ಆಗಿರುವಂತಹ ಶ್ರೀ ಸಿದ್ದರಾಮಣ್ಣನವರೇ, ಶ್ರೀಮತಿ ಶಾರದಾ ಸಿದ್ದರಾಮಣ್ಣನವರೇ, ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಂದು ಬಹಳ ಉಪಯುಕ್ತವಾಗಿರುವಂತಹ ಮಾರ್ಗದರ್ಶನದ ಮಾತುಗಳನ್ನು ತಮಗೆಲ್ಲ ತಿಳಿಸಿರುವಂತಹ ಹಿರಿಯರು, ನಮ್ಮ ಶ್ರೀಮಠದ ಅಭಿಮಾನಿಗಳು, ಜೊತೆಗೆ KSVK ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ಶ್ರೀಯುತ KM ಮರಳಸಿದ್ದಯ್ಯನವರೇ, ಇನ್ನೋರ್ವ ದಾನಿಗಳು, ನಮ್ಮ ಶ್ರೀಮಠ ಹಾಗೂ ವಿದ್ಯಾಸಂಸ್ಥೆಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡ್ತಾ ಇರತಕ್ಕಂಥವರು, ಶಾಂಭವಿ ಶಾಂತಿಧಾಮ ಮತ್ತು ಉಮಾದೇವಿ ಸ್ತ್ರೀ ಸಮಾಜವನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಆ ಉಭಯ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಪ್ರೇಮಾ ಸೋಮಸುಂದರ್ ಅವರೇ, ಇನ್ನೋರ್ವ ಹಿರಿಯರು, ಮಾತೃಸ್ವರೂಪಿಗಳು, ದಾನಿಗಳು ಆಗಿರುವಂತಹ ಶ್ರೀಮತಿ ಸುಕನ್ಯಾ ಪ್ರಕಾಶ್ ಗೂಳೂರವರೇ, ನಮ್ಮ ಈ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ನಿತ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೀರುದ್ರದ ಮತ್ತು ವೇದ ಮಂತ್ರಗಳ ಪಾಠ ಮಾಡ್ತಾ ಇರುವಂತಹ ಶ್ರೀ ಸಿ ಬಸವರಾಜ್ ಅವರೇ, ನಮ್ಮ ಈ ವಿದ್ಯಾಸಂಸ್ಥೆಗೆ ನಿರ್ದೇಶಕಿಯರಾಗಿರತಕ್ಕಂಥವರು, ಉಚಿತ ವಸತಿ ಶಾಲೆಗೆ ಒಂದು ಒಳ್ಳೆಯ ಫೌಂಡೇಶನ್ ಹಾಕಿರುವಂತಹ ಶ್ರೀಮತಿ ವಿಮಲಾ ಹಿರೇಮಠ ಅವರೇ, ಮತ್ತು
ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಶ್ರೀದೇವಿ ಹಿರೇಮಠ ಅವರೇ, ಇನ್ನುಳಿದ ಎಲ್ಲ ಸಹ ಶಿಕ್ಷಕಿಯರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿಗಳೇ ಮತ್ತು ವಿಶೇಷವಾಗಿ ಇಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಬರಬೇಕಾಗಿತ್ತು. ಅವರ ಪ್ರತಿನಿಧಿಯಾಗಿ ಒಬ್ಬ ಆರಕ್ಷಕ ಅಧಿಕಾರಿಯವರು ಕೂಡ ಬಂದಿದ್ದಾರೆ. ಬಹಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನೆರವೇರ್ತಾ ಬಂದಿದೆ. ಪ್ರತಿ ವರ್ಷ ಈ ವೇದಿಕೆ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎರಡೂ ಸೇರಿಸಿ ನಾವು ಮಾಡ್ತಾ ಇದ್ವಿ. ವೇದಿಕೆ ಕಾರ್ಯಕ್ರಮವನ್ನು ಎಷ್ಟು ಅರ್ಜೆಂಟ್ ಮಾಡಿದ್ರು ಕೂಡ 1-1:30 ಆಗೇ ಬಿಡ್ತಾ ಇತ್ತು. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಬಹಳ ಕಷ್ಟ ಆಗ್ತೈತೆ ಅಂತ ತಿಳ್ಕೊಂಡು ಹೇಳಿ 1 ದಿನದ ಕಾರ್ಯಕ್ರಮವನ್ನು 2 ದಿನದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತಿನ ಮಾತುಗಳು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರ್ತವೆ. ಆದರೆ ನಿಮ್ಮ ತಂದೆ ತಾಯಿಯಂದಿರು ಬಂದಂಥವ್ರಿಗೆ ಈ ಮಾತಿನ ಕಡೆ ಲಕ್ಷ್ಯ ಇರಂಗಿಲ್ಲ. ಅವರಿಗೆ ನೀವು ಮಕ್ಕಳನ್ನು ಮಾತಾಡಿಸ್ಬೇಕು, ಅವ್ರ ಮಕ್ಕಳು ಮಾಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು ಮತ್ತು ವಾಪಸ್ ಊರಿಗೆ ಹೋಗುವಂಥ ಧಾವಂತದಲ್ಲಿ ಅವ್ರು ಇರ್ತಾ ಇದ್ದರು. ಆದರೆ ಇವತ್ತು ಬಹಳ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ವಿಶೇಷವಾಗಿ ಮರಳು ಸಿದ್ದಯ್ಯನವರು ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂದರೆ, ಬಹುಶಃ 110 ಜನ ನಮ್ಮ ವಿದ್ಯಾರ್ಥಿಗಳ ಲಕ್ಷ್ಯ ಅವರ ಮಾತಿನ ಕಡೆನೇ ಇರ್ತಾ ಇತ್ತು. ಅದನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಅಂಥ ಒಂದು ಪ್ರಭಾವಿ ಮಾತುಗಳನ್ನು ಅವರೆಲ್ಲ ನಿಮಗೆ ಹೇಳಿದ್ದಾರೆ. ಅದನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೋಬೇಕು. ಮನುಷ್ಯ ಬಹಳ ಕೇಳ್ತಾನ, ಕೇಳಿದ್ದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ರೆ ಮನುಷ್ಯ ಮಹಾತ್ಮನಾಗಿ ಬಿಡ್ತಾನೆ. ನೀವು ಎಷ್ಟು 6ನೇ ಕ್ಲಾಸ್ನಿಂದ SSLC ವರೆಗೂ ಎಷ್ಟು ವರ್ಷ ಆಯಿತು? 5 ವರ್ಷದಿಂದ ನಮ್ಮಂಥವ್ರು ಅವ್ರು ಇವರೆಲ್ಲ ಹೇಳ್ತಾನೇ ಇರ್ತಾರೆ. ಎಲ್ಲ ನೆನಪದವನ? ಎಲ್ಲ ನೆನಪದವ? ಎಲ್ಲ ನೀವು ಹೇಳಿದ್ದು 5 ವರ್ಷದಿಂದ ಹೇಳಿದ್ದು ಮಾತು ನೆನಪಿದವ್ರಿ ಸ್ವಾಮೀಜಿಯನವ್ರ ಕೈ ಎತ್ತರಪ್ಪ. ಹಿಂದೆ ನೋಡ್ತಾನವ. ಅರಿದಡೆ ಶರಣ, ಮರೆತಡೆ ಮಾನವ ಅಂತ. ಎಲ್ಲರೂ ಮನುಷ್ಯರಾಗಿರ್ತಾನೆ ಅಂದ್ರೆ ಮರೆತು ಬಿಡ್ತಾನೆ ಮನುಷ್ಯ. ಅರಿಯೋದಿಲ್ಲ, ನೆನಪಿರೋದಿಲ್ಲ. ನೀವು ಮೊನ್ನೆ ಯಾರೋ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ವಿಶ್ವನಾಥ್ ಕಟ್ಟಿ ಅವರು ಒಂದು ಕತೆ ಹೇಳಿದ್ರು, ನೆನಪೈತೆ ನಿಮಗೆ? ಅದೋರ ನೆನಪೈತಿಲ್ಲ? ಏನದು? ಅಷ್ಟೇ, 3 ಗೊಂಬೆಗಳ ಕತೆ ಹೇಳಿದ್ರಿಲ್ಲ. ಈ ಕಿವ್ಯಾಗ ಒಂದು ಕಡ್ಡಿ ಹಾಕಿದ್ರೆ ಅದು ಈ ಕಿವ್ಯಾಗ ಬರೋದು ಒಂದು ಗೊಂಬೆ, ಇನ್ನೊಂದು ಬಾಯಾಗ ಬರೋದು ಒಂದು ಕಡ್ಡಿ ಗೊಂಬೆ, ಇನ್ನೊಂದು ಗೊಂಬೆ ನಾ ಹೇಳ್ತೀನಿ, ಅವ್ರು ಹೇಳಿಲ್ಲ. ಅದು ಹೊರಗೆ ಬರಂಗಿಲ್ಲ, ಅದು ಅಲ್ಲೇ ಇರ್ತೈತಿ. ಒಳಗೆ ಹಾಕಿದ ಕಡ್ಡಿ ಹೊರಗೆ ಬರಂಗಿಲ್ಲ. ಅದು ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಗೊಂಬೆ ಅದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕೇಳಿದಂಥ ಮಾತುಗಳು ಹಂಗೆ ಹಿಂಗೆ ಬಿಟ್ಬಿಡೋದು. ಇದು ಸುಮ್ಮನೆ ಸಾಮಾನ್ಯ, ಇದೇನು ವಿಶೇಷ ಗೊಂಬೆ ಅಲ್ಲ. ಇನ್ನೊಂದು ಕೇಳಿದ್ದನ್ನು ಮರಳು ಸಿದ್ದಯ್ಯನವ್ರಂತ ಬಂದಿದ್ರು, ಇಷ್ಟು ಚಂದ ಹೇಳಿದರು, ಇಂತಿಂತೆಲ್ಲ ಮಾತುಗಳನ್ನು ಹೇಳಿದ್ರಂತ ಇನ್ನೊಬ್ಬರು ಹೇಳ್ತೈತಲ್ಲ ಗೊಂಬೆ, ಅದು ಸ್ವಲ್ಪ ಮಧ್ಯಮದ ಗೊಂಬೆ. ಅದು ಇನ್ನೊಂದು ಗೊಂಬೆ ಇದೆ, ಅವ್ರು ಹೇಳಿರುವಂಥ ಮಾತುಗಳನ್ನು ಈ ಕಡೆ ಬಿಡಂಗಿಲ್ಲ, ಬಾಯಾಗೂ ಬಿಡಂಗಿಲ್ಲ. ಅದನ್ನು ಹೃದಯದೊಳಗೆ ತೆಗೆದುಕೊಂಡು ಹೋಗಿ ಅದನ್ನು ಮೆದುಳಿಗೆ ಸಪ್ಲೈ ಮಾಡಿ ಜೀವನ ಪರ್ಯಂತರ ತನ್ನ ಜೀವನದೊಳಗೆ ಅದನ್ನು ಅಳವಡಿಸ್ಕೊಳುತ್ತಲ್ಲ, ಅದು ಬಹಳ ಶ್ರೇಷ್ಠವಾಗಿರುವಂತಹ ಗೊಂಬೆ. ಅಂಥ ಗೊಂಬೆ ಯಾರು ಹಾಕ್ತೀರಿ? ಕೈ ಹತ್ರಪ್ಪ. ಅಂಥ ಗೊಂಬೆ ಯಾರು ಹಾಕ್ತೀರಿ? ನೋಡು, ಹಂಗೆ ನೋಡಿ ಹತ್ತಿರ, ಹಂಗೆ ಸಣ್ಣಗೆ. ಬಿಡಿ, ನೀವೆಲ್ಲರೂ ಅದನ್ನು ಅಳವಡಿಸ್ಕೊಂಡು ಬಿಟ್ಟರೆ ನಮ್ಮ ದೇಶವನ್ನು ಯಾರೂ ಮುಟ್ಲಿಕ್ಕಾಗಂಗಿಲ್ಲ. ಅಂತಹ ದೊಡ್ಡ ದೇಶವಾಗಿ ಬಿಡ್ತದೆ. ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ.
ಮೊದಲನೇದ್ದು ಏನಿರ್ಬೇಕು ಜೀವನದೊಳಗೆ? ಪ್ಲ್ಯಾನ್. ಏನದು? ಏಮ್. ಎರಡನೇದ್ದು? ಮೂರನೇದ್ದು? ನಾಲ್ಕನೇದ್ದು? ಎಂಥ ಹಾರ್ಡ್ ವರ್ಕ್. ಹಾಂ. ಆಮೇಲೆ ಮೆಮೊರೈಸೇಷನ್ ಮಾಡಿಕೊಂಡದ್ದನ್ನು ಮತ್ತು ರೀಕಾಲ್ ಮಾಡಬೇಕು. ಎಕ್ಸಾಮ್ ಬರೀ ಮೆಮೊರೈಸ್ ಹಂಗೆ ಕುಂತ್ಬಿಟ್ರೆ, ಇದನ್ನು ಜೀವನದೊಳಗೆ ನೀವು ಅಳವಡಿಸ್ಕೊಂಡು ಬಿಟ್ರೆ ನೀವು ಒಬ್ಬ ಸಮರ್ಥವಾಗಿರುವಂಥ ವಿದ್ಯಾರ್ಥಿ ಆಗ್ತೀರಿ. ಈಗ ಯಾವ ಹಂತದಲ್ಲಿ ನಾವು ಪ್ರತಿ ವರ್ಷ ಹೇಳ್ತಾ ಇರ್ತೀವಿ, ಹಂಗೆ ನಿಮಗೆ ನೆನಪಿಸ್ತಾ ಇರಬೇಕು. ಹೆಂಗೆ ನಿಮ್ಮ ಶಾಲೆಯೊಳಗೆ ಒಂದು ಟೈಮ್ ಟೇಬಲ್ ಇರ್ತೈತಲ್ಲ, ಹಂಗೆ ನಮ್ಮ ಜೀವನಕ್ಕೂ ಒಂದು ಟೈಮ್ ಟೇಬಲ್ ಹಾಕೋಬೇಕು. ನಮ್ಮ ಜೀವನಕ್ಕೆ ಒಂದು 4 ಅವಧಿಯನ್ನು ಇಟ್ಕೋಬೇಕು. ನಿಮ್ಮ ಶಾಲೆಯೊಳಗೆ ಎಷ್ಟು ಪೀರಿಯಡ್ಸ್ ಇರ್ತಾವಪ್ಪ ಒಂದಿನಕ್ಕೆ? 7 ಪೀರಿಯಡ್. ಆದರೆ ಈ ಜೀವನಕ್ಕೆ 4 ಪೀರಿಯಡನ್ನು ಇಟ್ಕೋಬೇಕು. ನಾವು 4 ಭಾಗ ಮಾಡಬೇಕು. ನಿಮ್ಮ ಶಾಲೆಯಲ್ಲಿರುವಂಥ ಒಂದು ಪೀರಿಯಡ್ ಎಷ್ಟು ನಿಮಿಷ? 45 ಮಿನಿಟ್ಸ್. ಆದರೆ ಈ ಜೀವನದ ಟೈಮ್ ಟೇಬಲ್ ಅವಧಿ ಒಂದು ಪೀರಿಯಡ್ 25 ವರ್ಷ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಹೇಳಿರ್ತೀನಿ, ನೆನಪೈತಿ ನಿಮಗೆ? ಎಷ್ಟು ವರ್ಷ ಬದುಕಬೇಕು ನೀವು? 120 ವರ್ಷ ನಾನು ಬದುಕ್ತೀನಿ ಸ್ವಾಮೀಜಿಯವ್ರ ಕೈ ಎತ್ತರಪ್ಪ. ಅದನ್ನು ನೋಡ್ರಿ, ಆ ಕಡೆ ಈ ಕಡೆ ಎಲ್ಲ ವರ್ಲ್ಡ್ನೊಳಗೆ ಓಲ್ಡೆಸ್ಟ್ ಪೀಪಲ್ ಇನ್ ನಮ್ಮ ಇಂಡಿಯಾದಾಗೆ ಬಂದ್ಬಿಡ್ತಾರೆ. ನೀವೆಲ್ಲ 120 ವರ್ಷ ಇದ್ರಿ, ಬಿಡ್ರಿ, ಕೈ ಬಿಡ್ರಿ. ಆದರೆ 120 ವರ್ಷ ಬದುಕ್ತೇನೆ ಅನ್ನುವಂತಹ ಛಲ ಇರಬೇಕು. ಆ ರೀತಿಯೊಳಗೆ ಜೀವನ ಪದ್ಧತಿಯನ್ನು ಇಟ್ಕೋಬೇಕು. 120 ವರ್ಷ ಬೇಡಪ್ಪ, ಆ್ಯಾವ್ರೇಜ್ ಆಗಿ ಒಂದು 100 ವರ್ಷ ನಾನು ಬದುಕ್ತೇನೆ ಅಂತ ಇಟ್ಕೊಂಡ್ರೆ, ಅದನ್ನು 4 ಭಾಗ ಮಾಡಿದರೆ 100 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು. ಈಗ ನೀವು ಯಾವ ಪೀರಿಯಡಲ್ಲಿ ಇದ್ದೀರಿ? ಎಷ್ಟನೇ ಪೀರಿಯಡ್ ಆಗಿದ್ದೀರಿ? 2ನೇ ಪೀರಿಯಡಾ? 1ನೇ ಪೀರಿಯಡ್. 1ನೇ ಪೀರಿಯಡ್ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ಶೈಶವೇ ಅಭ್ಯಸ್ತ ವಿದ್ಯಾನಾಂ. ನೆನಪೈತೆ? 25 ವರ್ಷ ಆ ಕಡೆ ಈ ಕಡೆ ಎಲ್ಲಿಯೂ ಕೂಡ ಮನಸ್ಸನ್ನು ಬಿಡದೆ ಬರೀ ವಿದ್ಯೆಯನ್ನು ಗಳಿಸ್ಬೇಕು. ಸಮಯವನ್ನು ವ್ಯರ್ಥ ಮಾಡಬಾರ್ದು. ಆಯುಷಃ ಕ್ಷಣಯೇಕೋಪಿ ನತುಲ್ಯ ಸ್ವರ್ಣಕೋಟಿಭಿಹಿ. ನಮ್ಮ ಆಯುಷ್ಯದ ಒಂದು ಕ್ಷಣ ಈಗ ಹೋಯ್ತಂದ್ರೆ 100 ಅಲ್ಲ 1000 ಕೋಟಿ ಬಂಗಾರದ ನಾಣ್ಯ ಕೊಡ್ತೀನಿ ಅಂದರೂ ಆ ಸಮಯ ಸಿಗಂಗಿಲ್ಲ. ಇವತ್ತು ಈಗ ಹೋಯ್ತು ಸಮಯ. ಈಗ ಎಷ್ಟಾಗಿದೆಪ್ಪ? 1:15 ಆಗಿದೆ. ಜನವರಿ 4ನೇ ತಿಂಗಳ ಮಧ್ಯಾಹ್ನದ 1 ಗಂಟೆಯನ್ನು ನಾನು 1,00,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಮತ್ತೆ ತೊಗೊಳಕ್ಕೆ ಬರ್ತೈತೆ ಅನ್ನೋದನ್ನು? ಹೋಯ್ತದು, ಹೋಗಿದ್ದು ಹೋಗೇ ಬಿಡ್ತು, ಮತ್ತೆ ಬರಂಗೇ ಇಲ್ಲ. ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೇನೆ ಈ 25 ವರ್ಷ ಆಗೋ ತನಕ ಯಾರು ಯಾವುದನ್ನು ಯೋಚನೆ ಮಾಡಬಾರ್ದು. ನೀವೆಲ್ಲ ಮದುವೆ ಎಷ್ಟು ವರ್ಷಕ್ಕೆ ಹಾಕಿರಿ? 20 ವರ್ಷ. 25 ವರ್ಷದ ಮೇಲೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ಅಲ್ಲಿವರೆಗೂ ಸಾಧನೆಯನ್ನು ಮಾಡಬೇಕು. ನಿಮ್ಮ ಅಪ್ಪ ಎಷ್ಟಾದರೂ ಆಸ್ತಿ ಗಳಿಸಿಟ್ಟಿರಲಿ, ನಿಮ್ಮಪ್ಪ ಎಷ್ಟಾದರೂ ಜಮೀನು ಮಾಡಿರಲಿ, ಬೇಕಾದಷ್ಟು ಆಸ್ತಿ ಇದ್ದರೂ ಕೂಡ ನಮ್ಮಪ್ಪನ ಆಸ್ತಿಗೆ ನಾನು ಉತ್ತರಾಧಿಕಾರಿ ಆಗೋದಿಲ್ಲ, ನಾನೇ ಗಳಿಸಿ ನಾನು ಶ್ರೀಮಂತನಾಗ್ತೀನಿ ಅನ್ನುವಂಥ ಛಲ ಇರಬೇಕು. ಬಿಡ್ರಿ ನಮ್ಮಪ್ಪ ಬೇಕಾದಷ್ಟು ಮಾಡ್ಯಾನ್ರಿ ಸ್ವಾಮೀಜಿ, ಎದಕ್ಕೆ ಓದಬೇಕು, ಆ ಭಾವ ಇರಬಾರ್ದು. ನಾನೇ ಸ್ವಂತ ದುಡಿಯು ಸಂಪತ್ತನ್ನು ಗಳಿಸ್ಬೇಕನ್ನುವಂಥ ಇಚ್ಛೆ ಇರಬೇಕು. ಆ ಇಚ್ಛೆಯನ್ನು ಪೂರ್ಣ ಮಾಡೋದಕ್ಕೋಸ್ಕರವಾಗಿ ಕಷ್ಟಪಟ್ಟು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಬೇಕು. ಸರ್ ಹೇಳಿದಂಥ ರೀತಿಯೊಳಗೆ ನಿಮ್ಮ ಜೀವನ ಮುಂದೆ ಸಾಗಬೇಕಂದ್ರೆ ನೀವು ಸರಿಯಾದ ವಿದ್ಯಾರ್ಥಿ ಆಗಬೇಕು. ಬರೀ ನಾನು 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ, ನಾನು PUC ವಿದ್ಯಾರ್ಥಿ, ನಾನು ಇಂಜಿನಿಯರಿಂಗ್ ಅದಲ್ಲ, ಅದು ಸರ್ಟಿಫಿಕೇಟ್ ಆಗುತ್ತೆ. ಆದರೆ ನಿಜವಾದ ಅರ್ಥದಲ್ಲಿ ನೀವು ವಿದ್ಯಾರ್ಥಿ ಆಗಬೇಕಂದ್ರೆ ನಿಮ್ಮಲ್ಲಿ ಕೆಲವು ಲಕ್ಷಣ ಇರಬೇಕು. ಯೂನಿಫಾರ್ಮ್ ಹಾಕೊಂಡು ತಕ್ಷಣ ವಿದ್ಯಾರ್ಥಿ ಅಲ್ಲ, ವಿದ್ಯಾರ್ಥಿಯ ಲಕ್ಷಣಗಳಿರ್ತವೆ. ಅವನಲ್ಲಿ ಆ ಲಕ್ಷಣ ಇದ್ರೆ ಮಾತ್ರ ಅವನು ವಿದ್ಯಾರ್ಥಿ ಆಗ್ತಾನೆ. ಸರ್ ಹೇಳಿದ ಹಾಗೆ ಎಲ್ಲ ರೀತಿಯಾಗಿ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇರ್ತದೆ, ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇರ್ತದೆ. ಏನದು ಲಕ್ಷಣ?
ಮೊದಲನೇ ಲಕ್ಷಣ ವಿದ್ಯಾರ್ಥಿದೇನಪ್ಪ ಅಂದ್ರೆ ಗೃಹತ್ಯಾಗಿ ಆಗಿರಬೇಕು. ಗೃಹತ್ಯಾಗ ಅಂದ್ರೆ ಏನು? ಮನೆ ಬಿಟ್ಟಿರ್ಬೇಕು. ನೀವೆಲ್ಲ ಮನೆ ಬಿಟ್ಟು ಬಂದಿರ, ಮನೆಯಾಗದಿರ? ವಿದ್ಯಾರ್ಥಿ ಆದವ ಕೇವಲ ಫಿಸಿಕಲ್ ಆಗಿ ಮನೆ ಬಿಡಂಗಿಲ್ಲ, ಬಿಡೋದು ಮುಖ್ಯ ಅಲ್ಲ, ಮೆಂಟಲಿ ಬಿಡ್ಬೇಕು. ಮೆಂಟಲಿ ನೀವು ಇಲ್ಲಿ ಕುಂತ ನಮ್ಮ ಅವ್ವ ಏನು ಮಾಡಾಕತ್ತಾಳ, ನಮ್ಮ ಮನ್ಯಾಗ ಯಾರ್ಯಾರು ಅದಾರ, ಇವತ್ತು ಇಲ್ಲೇನು ಬರೀ ಪೊಂಗಲ್ ಕೊಟ್ಟಾರ, ಮನ್ಯಾಗ ಏನು ಮಾಡ್ಯಾರ ಏನು, ಇಲ್ಲಿ ಕುಂತು ಮನಿ ಯೋಚನೆ ಮಾಡಿದ್ರೆ ನಾವು ವಿದ್ಯಾರ್ಥಿ ಆಗಂಗಿಲ್ಲ. ಪಾಠ ಮಾಡ್ತಿರ್ತಾರ, ಕೆಲವು ಹುಡುಗರು ಅಂತ ನಿದ್ದೆ ಮಾಡ್ತಾರೆ ನಿಮ್ಮ ಯಾರ ಇಲ್ಲಿ? ನಾವೆಲ್ಲ ಇದ್ದಾಗ ಹುಡುಗರು ಸ್ವಲ್ಪ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇದ್ರು. ಈಗಿನ ಹುಡುಗರು ಬಹಳ ಫಾರ್ವರ್ಡ್ ಆಗಿದ್ದಾರೆ. ಮೇಡಮ್ ಅವ್ರು ಹೇಳ್ತಾರೆ, ಏನ್ರಿ ಸ್ವಾಮೀಜಿ ಈಗಿನ ಹುಡುಗರ್ನ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅದು ಇವಾಗಿನ ವಿದ್ಯಾರ್ಥಿಗಳು ನೀವೆಷ್ಟು ಬುದ್ಧಿವಂತರ ಅಂದ್ರೆ ನಿಮ್ಮ ಟೀಚರ್ಗೆ ಮೋಸ ಮಾಡ್ತೀರಿ ನೀವು. ನಿಮ್ಮ ಟೀಚರ್ ಅನ್ಕೊಂತಿರ್ತಾವ, ಓ ಎಷ್ಟು ಚಂದ ಕೇಳಕತ್ತ ನೀವ ಅಂತ ಅವ್ರು ಅನ್ಕೊಂಡಿರ್ತಾನೆ, ಇವಾಗ ಕಣ್ಣು ತೆರೆದು ನಿದ್ದೆ ಮಾಡ್ತಿರ್ತಾನೆ. ಕ್ಲಾಸ್ ಒಳಗೆ ನಮಗೆ ನಿದ್ದೆ ಯಾಕೆ ಬರ್ತದೆ ಅಂದ್ರೆ ನಮ್ಮ ಮನಸ್ಸು ಪಾಠದ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ನಿದ್ದೆ ಬರ್ತದೆ. ನಮ್ಮ ಮನಸ್ಸೊಳಗೆ ಬೇರೆ ಯೋಚನೆ ಬರಾಕತ್ತು ಅಂದ್ರೆ ನಿದ್ದೆ ಬರ್ತದೆ. ಅದಕ್ಕೆ ಮೊದಲನೇ ಲಕ್ಷಣ ಗೃಹತ್ಯಾಗ. ಮನೆಯ ಕಡೆ ಅವ್ವ ಅಪ್ಪ ಅಣ್ಣ ತಂಗಿ ಒಟ್ಟು ಮನೆ ಬಿಟ್ಬಿಡ್ಬೇಕು. ಕೇವಲ ಫಿಸಿಕಲ್ ಆಗಿ ಮನೆ ಬಿಟ್ಟು ಹಾಸ್ಟೆಲ್ನಾಗಿದ್ದರೆ ಎಲ್ಲ ವಿದ್ಯಾರ್ಥಿಗಳು ಉದ್ಧಾರ ಆಗ್ತಾರ? ಆಗಂಗಿಲ್ಲ. ಮೆಂಟಲಿ ಮಾನಸಿಕವಾಗಿ ಮನೆಯನ್ನು ಬಿಟ್ಟಿರ್ಬೇಕು ವಿದ್ಯಾರ್ಥಿಯ ಜೀವನ ಮುಗಿಯುವವರೆಗೂ ಕೂಡ. ಎರಡನೇ ಲಕ್ಷಣ ಅಲ್ಪಾಹಾರಿ. ವಿದ್ಯಾರ್ಥಿಗಳಾದವ್ರು ಸ್ವಲ್ಪ ಊಟ ಮಾಡ್ಬೇಕು. ಸರ್ ಹೇಳ್ತಾರೆ ಮೊಳಸಿದ್ದೆ ಎಷ್ಟು ಚಂದ ಅದಾರ್ರಿ, ಎಲ್ಲರೂ ಭಾರಿ ಲಕ್ಷಣ ಅದಾರಲ್ಲ ಅಂತ. ಅಷ್ಟು ಲಕ್ಷಣ ಬರ್ಬೇಕಾದ್ರೆ ಅದರಿಂದ ಬಹಳ ಕೆಲಸ ಐತೆ ಅಂತ ಹೇಳಿದೆ ನಾನು. ವಿದ್ಯಾರ್ಥಿ ಆದವ ಅಲ್ಪಾಹಾರಿ, ಸ್ವಲ್ಪ ಊಟ ಮಾಡ್ಬೇಕು. ಒಂದೊಂದು ಎರಡೆರಡು ತಟ್ಟಿ ಪೊಂಗಲ್ಲು, 4 ಮುದ್ದಿ, 10 ಚಪಾತಿ. ನಮ್ಮ ವಾರ್ಡನ್ ಫೋಟೋ ಕಳಿಸಿರ್ತಾರೆ ದೋಸೆದ್ದು ಅದು ಇದೆಲ್ಲ. ಕೆಲವು ಪೇರೆಂಟ್ಸ್ ಫೋನ್ ಮಾಡ್ತಾರೆ, ಬರೀ ನಮ್ಮ ಮಕ್ಳಿಗೆ 3 ದೋಸೆ ಕೊಟ್ರೆ ಹೆಂಗೆ ರೀ ಸ್ವಾಮೀಜಿ ಅಂತ. ಮತ್ತು ಹೆಡಿಗಟ್ಲೆ ದೋಸೆ ಕೊಟ್ಟು ಉಣಿಸಿ ಮನಗ್ಸಕ ಇಲ್ಲಿ ಇಟ್ಕೊಂಡಿವಿ ನಿಮ್ಮನ್ನು. ವಿದ್ಯಾರ್ಥಿ ಆದವ್ರು ಸ್ವಲ್ಪ ಊಟ ಮಾಡ್ಬೇಕು. ಯಾಕಂದ್ರೆ ವಿಪರೀತ ಊಟ ಮಾಡಿಬಿಟ್ರೆ ಮನುಷ್ಯ ಮಂದಾಗ್ಬಿಡ್ತಾನೆ. ಗೊತ್ತಾಯ್ತಾ? ಮುಂದೆ 25 ವರ್ಷ ಆದಮೇಲೆ 4 ಹೊತ್ತು ಊಟ ಮಾಡ್ರಿ. ನಿಮ್ಮ ಹೆಂಡತಿಗೆ ಹೇಳಿ 10 ದೋಸೆ ಅಕ್ಕಿ ಅಂತಾಳೆ, ಎಂಥ ಗಂಡನ ಮದುವೆ ನೋ ಮಾರ ಅಂತ ಅಕ್ಕಿ ಬಡ್ಕೋಬೇಕಾಕಿ. ಯಾವಾಗಲೂ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಅಲ್ಪಾಹಾರಿಗಳಾಗಿರ್ಬೇಕು, ಸ್ವಲ್ಪ ಊಟ ಮಾಡ್ಬೇಕು. ಇದು ಭಾಳ ವಿದ್ಯಾರ್ಥಿ ಲಕ್ಷಣ. ಎರಡನೇ ಲಕ್ಷಣ ಇದು. ಮೂರನೇದ್ದು ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ವಿದ್ಯಾರ್ಥಿಗಳ ಮನಸ್ಸು ಬಹಳ ಪವಿತ್ರವಾಗಿರ್ಬೇಕು. ಮನಸ್ಸಿನೊಳಗೆ ಕೆಟ್ಟ ಯೋಚನೆ ಮಾಡಬಾರ್ದು. ನಮ್ಮ ಮುಂದೆ ಪಾಠ ಮಾಡುವಂಥ ಟೀಚರ್ ಅವರು ಸಾಕ್ಷಾತ್ ಸರಸ್ವತಿ ಅವತಾರ, ಸಾಕ್ಷಾತ್ ಪರಮಾತ್ಮನ ಅವತಾರ ಅಂತ ಅವರಲ್ಲಿ ಗೌರವದಿಂದ ವಿದ್ಯೆಯನ್ನು ಗ್ರಹಿಸಬೇಕು. ಶಿಕ್ಷಕರ ಬಗ್ಗೆ ಅವರು ಸಾಕ್ಷಾತ್ ಪರಮಾತ್ಮ ಅನ್ನೋ ರೀತಿಯೊಳಗೆ, ಭಗವಂತನೇ ಅವತಾರ ಇವರೆಲ್ಲ ಟೀಚರ್ಸ್ ಅಂದರೆ. ಪರಮಾತ್ಮ ಏನು ಬಂದು ಬುದ್ಧಿ ಹೇಳ್ತಾನೆ ನಿಮ್ಗೆ? ಇರ್ಬದ್ರೇನು ಎದ್ದು ಬಂದಾನ ನಿಮಗೆ? ನೀವು ದಿನ ಪ್ರೇಯರ್ ಕುಂತಿರ್ತೀರಿ, ಅಲ್ಲೇನೋ ರೂಮ್ನಾಗ ಕೆಟ್ಟ ಕೆಲಸ ಮಾಡಿರ್ತೀರಿ ಅಂತ ಅವ ವಿತ್ ಆಯುಧ ಹಿಡ್ಕೊಂಡು ಗರ್ಭಗಳಿಂದ ಹೊರಗೆ ಬಂದು ಇರ್ತೀರೇನು ಮಾಡಿದಾಗ ನೀವು? ಅದಕ್ಕೆ ಬರೋಕ್ಕಾಗಂಗಿಲ್ಲ, ತಿಂತವ್ರನ್ನೆಲ್ಲ ಕಳಿಸಿರ್ತಾನೆ ಟೀಚರ್ನ, ನನ್ನ ಪರವಾಗಿ ನೀವು ಕೆಲಸ ಮಾಡಿರಿ ಅಂತ. ನಿಮಗೆ ವಿದ್ಯೆ, ಬುದ್ಧಿ, ಶಿಕ್ಷಣ, ಶಿಕ್ಷೆ ಎಲ್ಲ ಸಂದರ್ಭ ಬಂದಾಗ 1-4 ಏಟು ಎಲ್ಲ ಹಾಕಿ ನಿಮ್ಮನ್ನು ಮೂರ್ತಿಯನ್ನಾಗಿ ಮಾಡಲಿಕ್ಕೆ ಪರಮಾತ್ಮ ಈ ಶಿಕ್ಷಕರ ಅವತಾರದೊಳಗೆ ಭೂಮಿಗೆ ಬಂದಿರ್ತಾನ. ಅದಕ್ಕೆ ಅವರ ಬಗ್ಗೆ ಬಹಳ ಪವಿತ್ರ ಭಾವ, ಗೌರವ ಭಾವ ಇಟ್ಕೋಬೇಕು. ಪರಸ್ಪರ ಜೊತೆಗಿದ್ದಂಥವ್ರ ಬಗ್ಗೆನೂ ಕೂಡ ಒಳ್ಳೆಯ ಭಾವನೆಯನ್ನು ಇಟ್ಕೋಬೇಕು. ಇದು ಮೂರನೇ ಲಕ್ಷಣ. ಯಾವುದಿದು? ಬ್ರಹ್ಮಚಾರಿ. ಗೃಹತ್ಯಾಗ, ಅಲ್ಪಾಹಾರ, ಬ್ರಹ್ಮಚಾರಿ. ಕಾಕಚೇಷ್ಟ. ಕಾಕ ಅಂದ್ರೆ ಏನು? ನಿಮ್ಮ ಅಪ್ಪನ ತಮ್ಮನ? ಕಾಕ ಅಂದ್ರೆ ಏನು? ಕಾಗೆ. ಕಾಕ ಅಂದ್ರೆ ಏನು? ಕಾಗೆ. ಕಾಗೆ ಹೆಂಗೆ ಜಗಳಾಡ್ತಾವಲ್ಲ ಹಂಗೆ ಜಗಳಾಡ್ಬೇಕಂತ ವಿದ್ಯಾರ್ಥಿಗಳು. ಅವು ಹೆಂಗೆ ಒಂದು ಕ್ಷಣ ಜಗಳಾಡ್ದಂಗೆ ಮಾಡ್ತವೆ. ಒಂದು ಅಗಳು ಅನ್ನ ಕಂಡ್ತಂದ್ರೆ ಎಲ್ಲರನ್ನೂ ಕರೆದು ಬನ್ನಿ ಬನ್ನಿ ತಿನ್ನೋಣ ಅಂತ ತಿಳ್ಕೊಂಡು ಹೆಂಗೆ ಎಲ್ಲ ಫ್ರೆಂಡ್ ಹಾಕವು. ಒಂದು ಕ್ಷಣ ಜಗಳಾಡ್ತವೆ. ಒಂದು ಅಗಳು ಅನ್ನವನ್ನು ಕಂಡರೆ ತನ್ನ ಬಳಗವನ್ನೆಲ್ಲವನ್ನು ಕರೆಯೋದಲ್ಲವೇ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕ್ಷಣದೊಳಗೆ ಸಿಟ್ಟು, ಕೋಪ, ಏನೋ ಬೇಜಾರು ಮಾಡ್ಕೊಂಡು ಮತ್ತೆ ಫ್ರೆಂಡ್ ಆಗಿರೋದು. ಇವಾಗೆಲ್ಲ ನಾವೆಲ್ಲ ಭಾಗ್ಯವಂತರು. ಅಮ್ಮವರೆಲ್ಲ
ಆ ರಾಜಕೀಯ ಪ್ರಾರಂಭ ಮಾಡಿದಾಗ ಒಂದೊಂದು ಶಾಲೆ ಒಳಗೆ ವಿದ್ಯಾರ್ಥಿಗಳು ಲಾಂಗು ಮಚ್ಚು ಹಿಡ್ಕೊಂಡು ಹೋಗ್ತಿದ್ದ ಅವಾಗೆಲ್ಲ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಇವರೆಲ್ಲ ಭಾಳ ಕಷ್ಟಪಟ್ಟಾರ ಅವಾಗ. ವಿದ್ಯಾರ್ಥಿಗಳು ಹೊಡೆದಾಡ್ತಿದ್ರು ಅವಾಗ. ಈಗ ಹಂಗೆ ಆಗಂಗಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳಾದವ್ರು ಪರಸ್ಪರ ಜಗಳಾಡಬಾರ್ದು, ಬಂದು ಬಳಗದವ್ರ ಥರ ಪ್ರೀತಿಯಿಂದಿರಬೇಕು. ಇದು 4ನೇ ಲಕ್ಷಣ. 5ನೇ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಶ್ವಾನ ನಿದ್ರಾ. ಶ್ವಾನ ಅಂದ್ರೆ ನೀವು ಹೆಂಗೆ ನಿದ್ದೆ ಮಾಡಬೇಕು? ನಾಯಿ ನಿದ್ದೆ ಮಾಡಿದಾಗ ಮಾಡಬೇಕು. ಆದ್ರೆ ನೀವು ಹೆಂಗೆ ಮಾಡ್ತೀರಿ? ಆದ್ರೆ ನೀವೆಲ್ಲ ಒಳ್ಳೆ ಹುಡುಗರು, ಬೇಗ ಹೇಳ್ತೀರಿ. ಆ್ಯಕ್ಚುಲ್ ಆಗಿ ನಿದ್ದೆ, ನಾಯಿ ನಿದ್ದೆ ಅಂದ್ರೆ ನಾಯಿ ಗೊರಕಿ ಹೊಡೆದು ಯಾರ ಕೇಳಿರೇನ? ಅಥವಾ ನಾಯಿ ಕನಸು ಕಾಣ್ಕೊಂಡು ಅಂತ ಹಿಂಗೇನು ತಿರುಗಿ ಬಿದ್ದಿದ್ದು? ನಾಯಿ ಹೆಂಗೆ ಮಲ್ಕೊಂಡಿರ್ತೈತಪ್ಪ ಅಂದ್ರೆ ಅದು ಮಲ್ಕೊಂಡಾಗ ಒಂದು ಸಣ್ಣ ಸೊಳ್ಳೆ ಹಿಂಗೆ ಹೋಗಿ ಟಕ್ಕಂತ ಎದ್ದು ಬಿಡ್ತೈತಿ. ಅಂದ್ರೆ ನಿದ್ರೆಯೊಳಗೂ ಜಾಗೃತವಾಗಿರ್ತದೆ. ವಿದ್ಯಾರ್ಥಿ ಅಂದ್ರೆ ಹಂಗಿರಬೇಕು. ನೀರು ಹಾಕಿ ಹೊಡೋದು ಬಡೋದು ಎಬ್ಸೋಂಥ ವಿದ್ಯಾರ್ಥಿಗಳಲ್ಲ. ನೀವು ಭಾಳ ಒಳ್ಳೆ ಹುಡುಗರು, ನಾನು ನೋಡ್ತಾ ಇರ್ತೀನಿ. ಕರೆಕ್ಟಾಗಿ 5 ಗಂಟೆಗೆ ಎದ್ದು, ಮೇಡಮ್ ಅವರೇ 5:15 210 ಹುಡುಗರು ಕೂಡ ನಮ್ಮ ಕ್ಲಾಸ್ ರೂಮಲ್ಲಿ ಇರ್ತಾರೆ. ಎವ್ರಿ ಡೇ ಶಾರ್ಪ್ 5:30ಗೆ ನಮ್ಮ ಯೋಗ ಶಾಲೆಯಲ್ಲಿ ಇರ್ತಾರೆ. ನೀವೆಲ್ಲ ಇದಕ್ಕೇನು ಸಂಬಂಧ ಇಲ್ಲ, ನೀವೆಲ್ಲ ಶ್ವಾನ ನಿದ್ರೆಯನ್ನು ಮಾಡ್ತಾ ಇದ್ದೀರಿ. ಇದನ್ನು ನಿಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು. ಕೊನೆಯದೇನಪ್ಪ ಅಂದ್ರೆ ಭಕಧ್ಯಾನ. ಭಕಪಕ್ಷಿ ಅಂತ ಒಂದು ಪಕ್ಷಿ ಇರ್ತದೆ. ಅದು ಸರೋವರದೊಳಗೆ ನದಿಯೊಳಗೆಲ್ಲ ಇರ್ತದೆ, ನಿಂತಿರ್ತದೆ. ಹೆಂಗೆ ನಿಂತಿರ್ತೈತೆ ಅಂದರೆ ಅಲ್ಲಿ ಸುತ್ತಮುತ್ತ ಓಡಾಡೋ ಮೀನುಗಳು ಅನ್ಕೊಂತಾವ ಇದು ಪಕ್ಷಿನ ಏನೊಂದು ಸ್ಟ್ಯಾಚ್ಯೂ ಅಂತ ತಿಳ್ಕೊಂಡ್ಬಿಡ್ತಾವ. ಸುಮ್ಮನೆ ನಿಂತಿರ್ತೈತೆ ಅದು. ಇದು ಪಕ್ಷಿ ಅಲ್ಲಿ ಬಿಡು ಅಂತ ತಿಳ್ಕೊಂಡು ಹಿಂಗೆ ಆಡ್ಕೋತ ಬರ್ತಾವ ಕಾಲ ಹತ್ರ. ಅದೇನು ಮಾಡ್ತೈತಿ, ಪಟ್ಟತ್ತೊಂದು ಮೀನ ತೊಗೊಂಡು ನುಂಗಿ ಸುಮ್ಮನೆ ನಿಂತು ಬಿಡ್ತೈತಿ. 5 ಮೀನು ಇದ್ದದ್ದು 4 ಆಗಿರ್ತಾವೆ. ಆ 4 ಮೀನುಗಳಿಗೆ ಗೊತ್ತೇ ಇರಂಗಿಲ್ಲ ಇನ್ನೊಂದು ಮೀನು ಎಲ್ಲಿ ಹೋಯ್ತಂತ ಹೇಳಿ. ಅದು ಭಕಪಕ್ಷಿಯ ಒಂದು ಸ್ಪೆಷಾಲಿಟಿ ಅದು. ಅಂದ್ರೆ ಅಷ್ಟು ಏಕನಿಷ್ಠೆಯಿಂದ ಹೇಗೆ ಅದು ತನ್ನ ಕೆಲಸ ಮಾಡ್ತೈತಲ್ಲ, ಹಂಗೆ ಏಕ ಧ್ಯಾನದಿಂದ ವಿದ್ಯಾರ್ಥಿಗಳು ಪಾಠ ಕೇಳಬೇಕು. ಪಾಠ ಹೇಳುವಾಗ ಇನ್ನೇನೋ ನೆನೆಸ್ಕೊಳ್ಳೋದು, ಸಿನಿಮಾ ನೆನೆಸ್ಕೊಳ್ಳೋದು, ಸಿನಿಮಾ ನಟರ ನೆನೆಸ್ಕೊಳ್ಳೋದು, ಏನೇನೋ ಬರ್ತಿರ್ತಾವೆ ತಲೆ ಒಳಗೆ. ಅದು ಯಾವುದೂ ಕೂಡ ಬರದೇ ಇರುವ ಹಾಗೆ ಏಕ ಮನಸ್ಸಿನಿಂದ ಮನಸ್ಸನ್ನು ನಿಶ್ಚಲ ಮಾಡಿ ಪಾಠ ಕೇಳಿದರೆ ಆ ವಿದ್ಯಾರ್ಥಿ ಜೀವನದೊಳಗೆ ಎಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕೆ ಈ ಲಕ್ಷಣಗಳನ್ನಿಟ್ಟುಕೊಂಡು ಸರ್ ಹೇಳಿದ ಹಾಗೆ ಆ ಒಂದು ಸಿಸ್ಟಮನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನೀವೆಲ್ಲ ನಿಮ್ಮ ಗುರಿಗಳನ್ನು ತಲುಪಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಅದು ಭಾಳ ಇವಾಗ ಬರ್ನಿಂಗ್ ಒಂದು ವಿಷಯ ಯಾವುದಪ್ಪ ಅಂದರೆ ಯಾವುದು? ಮೊಬೈಲ್. ಇಲ್ಲಂತರೂ ನಮ್ಮ ಹುಡುಗರು ಯೂಸ್ ಮಾಡೋಂಗಿಲ್ಲ. ಆದ್ರೆ ನೀವು ಹೆಂಗಾಗಿರ್ತೀರಿ ಅಂದ್ರೆ ನಿಮ್ಮ ಅಪ್ಪ ಅವ್ವ ಬರೋದು ಕಾಯ್ತಿರ್ತೀರಿ. ಅವ್ರು ಬಂದು ಇನ್ನೂ ಹೆಜ್ಜೆ ಇಡೋದು ತಡ ಫೋನ್ ಹಿಡ್ಕೊಂಡು ನಿಂತ್ರಿ ಅಂದ್ರೆ ವಾಪಸ್ ಹೋಗೋ ತನಕ ಫೋನ್ ಹಿಡ್ಕೊತೀರಿ. ಏನಾಗ್ತೈತಪ್ಪ ಒಂದಿನದಾಗ? ಮೇಡಮ್ ಅವ್ರು ಯಾಕೆ ಹೇಳ್ತಾ ಇದ್ರು ಅಮ್ಮವ್ರು ಅಂದರೆ, ಈ ಮೊಬೈಲ್ ಅನ್ನುವಂಥದ್ದು ಏನೈತಲ್ಲ, ಇದು ನಮ್ಮನ್ನು ಸನ್ಮಾರ್ಗಕ್ಕೂ ಕರ್ಕೊಂಡು ಹೋಗ್ತದೆ, ನಮ್ಮನ್ನು ದುರ್ಮಾರ್ಗಕ್ಕೂ ಕರ್ಕೊಂಡು ಹೋಗುವಂಥ ಒಂದು ಆಯುಧ ಇದು. ಇದು ಒಂಥರ ಶಾರ್ಪ್ ನೈಫ್ ಇದ್ದಂಗೆ. ಇದನ್ನು ಸದುಪಯೋಗನೂ ಮಾಡ್ಕೋಬಹುದು, ದುರುಪಯೋಗನೂ ಮಾಡ್ಕೋಬಹುದು. ಅದಕ್ಕೆ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ, ನಿಮ್ಮ ಜೀವನದೊಳಗೆ ಒಂದು ಒಳ್ಳೆಯ ಸ್ಥಾನಮಾನ ಬರೋ ತನಕ ನಿಮ್ಮ ಬುದ್ಧಿಯನ್ನು ಇಂಥವೆಲ್ಲ ಎಲೆಕ್ಟ್ರಾನಿಕ್ಸ್ ಏನು ಐಟಮ್ಸ್ ಇದಾವಲ್ಲ ಅದ್ರ ಕಡೆ ಲಕ್ಷ್ಯ ಕೊಡೋದನ್ನು ಬಿಡಬೇಕು. ನೀವೆಲ್ಲ ಫಸ್ಟ್ ರ್ಯಾಂಕ್ ಬಂದು ಹುಡುಗರು. ಮೊನ್ನೆ ಒಬ್ಬ ಚೆಸ್ ಒಳಗೆ ವರ್ಲ್ಡ್ ಚಾಂಪಿಯನ್ ಆದ್ನಲ್ಲ, ಯಾರು? ಅವನ ಇಂಟ್ರ್ಯೂ ಕೇಳ್ರಿ ನೀವು. ಏನು ಹೇಳ್ತಾನ ನಾ ಈ ಸೋಷಿಯಲ್ ಮೀಡಿಯಾದ ಯಾವುದನ್ನು ಯೂಸೇ ಮಾಡಿಲ್ಲ ಅಂತ ಹೇಳ್ತಾನೆ. ಮೊನ್ನೆ ಫಸ್ಟ್ ರ್ಯಾಂಕ್ ಬಂತು ಒಂದು ಹುಡುಗಿ, ಆಕಿನೂ ಹೇಳಿದ್ಲು ನಾನು ಒಟ್ಟ ಮೊಬೈಲೇ ಯೂಸ್ ಮಾಡ್ತಾ ಇರಲಿಲ್ಲ ಅಂತ. ಅಂದ್ರೆ ಜೀವನದೊಳಗೆ ನೀವೇನಾದರೂ ಸಾಧನೆ ಮಾಡಬೇಕಂದ್ರೆ ಏನು ಉಪಯೋಗ ಮಾಡಬಾರ್ದು ಭಾಳ? ಮುಂದೆ ವಯಸ್ಸಾಗಿ ಈಗ ಮೊದಲನೇ ಪೀರಿಯಡ್ ಐತಲ್ಲ, ಇದು ಮುಂದೆ 4ನೇ ಪೀರಿಯಡ್ಗೆ ಬರ್ತಿರಲ್ಲ ನೀವು. ಈಗ ಮೊದಲನೇ ಪೀರಿಯಡ್ ಒಳಗೆ ಇದ್ರಿ 25 ವರ್ಷ ಕಷ್ಟಪಟ್ಟು ಓದೋದು. ಮುಂದೆ 25 ವರ್ಷ ಆದಮೇಲೆ ಏನು ಮಾಡ್ಬೇಕು ನೀವು? ಏನು ಮಾಡ್ತೀರಿ ಹೇಳ್ರಿ? ಏನು ಪರವಾಗಿಲ್ಲ. ಕೆಲಸ ಮಾಡ್ತೀರಿ. ಕೆಲಸ ಆದಮೇಲೆ ಮಕ್ಕಳು ಮಾಡ್ತೀರ? ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ ಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತೀರಿ. ಮುಂದೆ ಅದೊಂದು 25-30 ವರ್ಷ ಜೀವನ ಮಾಡಿ
ವಯಸ್ಸಾದ ಮೇಲೆ ಯೋಗಿಗಳ ಥರ, ಯೋಗಿ ಅಂದ್ರೆ ಗಡ್ಡ ಬಿಡೋದು, ಕೂದಲ ಕಟ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದಲ್ಲ. ಯೋಗಿಗಳ ಜೀವನ ಹೆಂಗಿರ್ತೈತೆ ಅಂದ್ರೆ ಇಲ್ಲಿ ಕುಂತಾರಲ್ಲ ಇಬ್ಬರು, ಇವರು ಯೋಗಿಗಳೇ. ಇವರು ಯಾರು? ಸಿದ್ದರಾಮಣ್ಣವರು, ಶಾರದಮ್ಮವ್ರು ಅದಾರಲ್ಲ, ಇವೊಂಥರ ಯೋಗಿಗಳಿದ್ದ ಹಾಗೆ. ಯೋಗಿಗಳು ಮುನಿಗಳಂದ್ರೇನು? ಎಲ್ಲ ಬಿಟ್ಟು ಸಮಾಜಕ್ಕೋಸ್ಕರವಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡವ್ರಿಗೆ ಯೋಗಿಗಳಂತ ಕರೀತಾರೆ. ಅಂಥ ಜೀವನ ಮಾಡ್ರಿ. ಮುಂದೆ ವಯಸ್ಸಾದ ಮೇಲೆ ಶರೀರ ಕೃಷಿ ಆಯಿತು, ಎಲ್ಲಿ ಹೋಗಕ್ಕೆ ಬರೋಕೆ ಆಗಲಿಲ್ಲ ಅಂದ್ರೆ ಅವಾಗ ಮೊಬೈಲ್ ಹಿಡ್ಕೊಂಡು ಆಧ್ಯಾತ್ಮದ್ದು ಅದು ಇದು ನೋಡ್ಕೊಂತ ನೀವು ಏನು ಹಿಂದೆಲ್ಲ ನೋಡಿರಲಿಲ್ಲಲ್ಲ ಅದನ್ನು ಮುಂದೆ ನೋಡ್ಕೊಂಡು ಆನಂದವಾಗಿ ಜೀವನ ಕಳಿಬಹುದು. ಅದಕ್ಕೆ ಸಾಧನೆಯನ್ನು ಮಾಡುವಂಥ ಸಂದರ್ಭದೊಳಗೆ ಇದನ್ನೆಲ್ಲ ಬೇರೆ ಕಡೆ ಆಕರ್ಷಣೆಯನ್ನು ಬಿಟ್ಟು ನೀವೆಲ್ಲ ಮುಂದುವರಿಯಿರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಆಗಮಿಸಿದಂಥ ರಾಣಿ ಸತೀಶ್ ಅಮ್ಮನವರು ಬಹಳ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ನಾವು ಈ ಮಠಕ್ಕೆ 1996 ಒಳಗೆ ಪಟ್ಟಾಧಿಕಾರ ಆದಾಗ 96ಇಂದ ಇಲ್ಲಿವರೆಗೂ ನನ್ನ ಮೇಲೆ ಬಹಳಷ್ಟು ಅಭಿಮಾನ, ಎಷ್ಟು ಪ್ರೀತಿ ಅಂತ ತಿಳ್ಕೊಂಡು ಹೇಳಿದರೆ, ನಾವು ಒಂದು ಏನಾದರೂ ಹೇಳಿದರೆ ಅದನ್ನು ಅಷ್ಟು ಪ್ರೀತಿಯಿಂದ ನಮಗೆ ಸಹಕರಿಸುವಂಥ ಒಬ್ಬ ಶ್ರೇಷ್ಠ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ, ಈಗಿನ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳಾ ಪ್ರತಿನಿಧಿಗಳನ್ನು ಇವರಿಗೆಲ್ಲ ಹೋಲ್ಸೋಕ್ಕಾಗಂಗಿಲ್ಲ. ನೀವೆಲ್ಲ ನೋಡಿದ್ದೀರಿ, ಇವರೆಲ್ಲ ಆದರ್ಶ ವ್ಯಕ್ತಿಗಳು. ಇವರ ತಂದೆಯವರು ಸ್ವತಂತ್ರ ಹೋರಾಟಗಾರರಾಗಿ 7 ಸಾರಿ ಶಾಸಕರಾಗಿ ಮಂತ್ರಿಗಳಾದಂಥವರು, ಅಂಥವ್ರ ಕುಟುಂಬದಿಂದ ಬಂದಂಥ ರಾಣಿ ಸತೀಶ್ ಅವರು ಅವರಿದ್ದಾಗ ಅವರಿಂದ ಪಕ್ಷಕ್ಕೆ ಗೌರವ ಹೆಚ್ಚಾಗ್ತಾ ಇತ್ತು. ಅಂಥ ಒಬ್ಬ ವ್ಯಕ್ತಿತ್ವದ ತಾಯಿಯವರು ನಮ್ಮ ರಾಣಿ ಸತೀಶ್ ಅವರು. ಅವರು ಇವತ್ತು ಬಂದು ಅಭಿಮಾನದ ಮಾತುಗಳನ್ನು ನಿಮಗೆಲ್ಲ ಹೇಳಿದ್ದಾರೆ. ಅವರ ಆದರ್ಶವನ್ನು ನೀವೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕನ್ನುವಂಥ ಮಾತನ್ನು ತಿಳಿಸಿ, ಈಗಾಗಲೇ ಹೇಳಿದಾಗ ಮರಳಸಿದ್ದಯ್ಯನವರು ಬಹಳ ಒಳ್ಳೆಯ ವಿಚಾರಗಳು ನಿಮ್ಗೆ ತಿಳಿಸಿದ್ದಾರೆ. ಒಂದೇ ಒಂದು ಮಾತು ಹೇಳಬೇಕು, ಇವತ್ತು ನಿಮ್ಮ ಥರನೇ ಇದ್ದಂಥ ಒಬ್ಬ ಬಡ ವಿದ್ಯಾರ್ಥಿ, ಬಡ ಕುಟುಂಬದಿಂದ ಬಂದಂಥ ಒಬ್ಬ ನಮ್ಮ ಮರಳಸಿದ್ದಯ್ಯನವರು ಇವತ್ತು 4,000 ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥ ಶಿಕ್ಷಣ ಸಂಸ್ಥೆಗಳನ್ನು ಇವತ್ತು ಬೆಂಗಳೂರು ಮಹಾನಗರದಲ್ಲಿ ತೆಗೆದಿದ್ದಾರೆ. ಅದಕ್ಕೆ ಏನಪ್ಪ ಕಾರಣ? ಅವ್ರು ಏನು ಹೇಳಿದ್ರಲ್ಲ ಆ ಸಿಸ್ಟಮನ್ನು ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿದ್ದಾರೆ. 2001-2ನೇ ಇಸ್ವಿಯೊಳಗೆ ನಮ್ಮ ಮಠಕ್ಕೆ ಬಂದು ಇಲ್ಲೊಂದು ಶಾಲೆಯನ್ನು ಪ್ರಾರಂಭಿಸಿದ್ವಿ ನಾವು. ಒಂದು ವೇಳೆ ನಾವು ಆ ಶಾಲೆಯನ್ನು ಪ್ರಾರಂಭಿಸಿದಾಗ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡಿದರೆ, ನಮಗೆ ಅವಾಗ ಇನ್ನೂ ಅಷ್ಟೆಲ್ಲ ಸಪೋರ್ಟ್ ಎಲ್ಲ ಫೈನಾನ್ಸಿಯಲಿ ನಾವು ಸ್ಟ್ರಾಂಗ್ ಇರಲಿಲ್ಲ, ಕಷ್ಟ ಇತ್ತು. ಬಹುಶಃ ಮಾಡಿದರೆ ಇವತ್ತು ನಮ್ಮ ಮಠದ ವಿದ್ಯಾಸಂಸ್ಥೆಗಳು ಎಷ್ಟಾಗ್ತಿದ್ದವಪ್ಪ ಅಂದ್ರೆ ಕನಿಷ್ಠ ಪಕ್ಷ 10,000 ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥ ಸಂಸ್ಥೆ ಆಗ್ತಾ ಇತ್ತು. ಅವ್ರು ಆ ಟೈಮ್ನಾಗ ಬಂದು ಮಾಡಿದ್ರು. ಅವಾಗ ಅನಿಸ್ತವ್ರಿಗೆ ಯಾಕೋ ಇಲ್ಲಿ ಇನ್ನೂ ಅಷ್ಟು ಸರಿಯಾಗಿ ಆಗಲ್ಲ ಅಂತ ತಿಳ್ಕೊಂಡು ಹೇಳಿ ತಾವೇ ಒಂದು ಸ್ವಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಬೆಂಗಳೂರೊಳಗೆ ಅತ್ಯಂತ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆಯೊಳಗೆ ಅವರು ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿದ್ದಾರೆ. ವಿದ್ಯೆ ಸಂಪತ್ತು ಎಲ್ಲವನ್ನೂ ಕೂಡ ಗಳಿಸಿದ್ದಾರೆ. ಜೊತೆಗೆ ಎಲೆಮರೆ ಕಾಯಿ ಅಂತೆ ಮಠಕ್ಕೆ ಆಗಾಗ ನಮಗೂ ಗೊತ್ತಿಲ್ಲದೆ ಇರುವ ಹಾಗೆ ತಮ್ಮ ಸೇವೆಯನ್ನು ಅವರು ಮಾಡ್ತಾನೆ ಇರ್ತಾರೆ. ಅಂಥ ವ್ಯಕ್ತಿಗಳು ನೀವಾಗಬೇಕು. ಅವ್ರಾಗ್ಯಾರ ಅಂದರೆ ನಾನ್ಯಾಕೆ ಆಗಬಾರ್ದು ಅನ್ನುವಂಥ ಸ್ಫೂರ್ತಿಯನ್ನು ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಪಡ್ಕೋಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಸಿದ್ದರಾಮಣ್ಣನವರು ಮತ್ತು ಶಾರದಮ್ಮನವ್ರ ಬಗ್ಗೆ ಅಂತೂ ನಮಗಿಂತ ಹೆಚ್ಚು ನಿಮಗೆ ಪರಿಚಯ ಇದೆ. ಅವ್ರಿಗೆ ಬಹುಶಃ ನಮ್ಮ ಮರಳಸಿದ್ದಯ್ಯನವ್ರು ಕೇಳ್ತಾ ಇದ್ರು ಎಷ್ಟು ಮಕ್ಕಳು ಅಂತಂದು ಕೇಳ್ತಾ ಇದ್ರು. ನಾನು ಹೇಳಿದೆ ಒಂದು 2 ಅಥವಾ 3 ಜನ ಇರ್ಬೋದು, ಆದರೆ ಆ ಮಕ್ಕಳೆಲ್ಲ ಹೋಗಿ ಎಲ್ಲ ಸೆಟ್ಲ್ ಆಗ್ಯಾರ. ಈಗ ನಿಜವಾದ ಮಕ್ಕಳಂತ ಅವ್ರು ಯಾರನ್ನ ಸ್ವೀಕಾರ ಮಾಡ್ಯಾರಪ್ಪ ಅಂದ್ರೆ ಅವ್ರಿಗೆ ಒಬ್ರು ಮಕ್ಕಳಲ್ಲ, 210 ಜನ ಮಕ್ಕಳು ತಂದೆ ತಾಯಂದ್ರಾಗ್ಬಿಟ್ಟಿದ್ದಾರೆ. ನಿಮಗೆಲ್ಲರನ್ನೂ ಕೂಡ ಮಕ್ಕಳ ಸ್ವರೂಪದಲ್ಲಿ ನೋಡಿಕೊಂಡು ನಾವೇ ಇನ್ನೂ ತಡಿತಿರ್ತೀವಿ, ಸ್ವಲ್ಪ ತಡಿರ್ತಾರೆ ಅಂತ ಹಾಗೆ ಕೊಡೋದು ಕೊಟ್ಟು ಸಂತೋಷವನ್ನು ಪಡುವಂಥ ದಾನಿಗಳು ಶ್ರೇಷ್ಠ ದಂಪತಿಗಳು ಅವರಾಗಿದ್ದಾರೆ. ನಾವು ಯಾವಾಗಲೂ ಬಯಸ್ತಾನೆ ಇರ್ತೀವಿ ಅವರೀರುವರು 100ಕ್ಕೂ ಹೆಚ್ಚು ಆಯುಷ್ಯವನ್ನು ಅವರು ಬದುಕಬೇಕು, ಅವರಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಬೇಕನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ವಿಶೇಷವಾಗಿ ಈ ವರ್ಷದ ನಮ್ಮ ಎಲ್ಲ ಸ್ಪೋರ್ಟ್ಸ್ ಡೇಗೆ ಎಲ್ಲ ಪ್ರೈಸ್ಗಳನ್ನು, ಮೆಡಲ್ಗಳನ್ನು, ದೊಡ್ಡ ದೊಡ್ಡ ಟ್ರೋಫಿಗಳನ್ನು ಪ್ರತಿಯೊಂದನ್ನು ಸುಮಾರು ಒಂದು 25-30 ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ನೀಡಿದವರು ನಮ್ಮ ಸುಕನ್ಯಾ ಪ್ರಕಾಶ್ ಗೂಳೂರವರು. ಅಮ್ಮನವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು, ಪರಮಾತ್ಮ ಅವರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ತಿಳಿಸಿ, ನಮ್ಮ ಪ್ರೇಮಮ್ಮನವರು ಕೂಡ ಮಠಕ್ಕೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾನೆ ಇರ್ತಾರೆ. ಅವ್ರಿಗೂ ಮತ್ತು ವಿಶೇಷವಾಗಿ ನಮ್ಮ ಮಠದ ಗೋಶಾಲೆ ಆಗಿರ್ಬೋದು, ಮಠದಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆದರೂ ಕೂಡ ಪ್ರತಿ ವರ್ಷಕ್ಕೆ ಸುಮಾರು ಲಕ್ಷಾಂತರ ರೂಗಳನ್ನು ಅವರು
ಎಲೆಮರೆಕಾಯಿಯಂತೆ ಮಟ್ಟಕ್ಕೆ ನೀಡ್ತಾನೆ ಇರ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಕ್ರೀಡೆಗಳಲ್ಲಿ ನಿಮಗೆ ಯಾವ ಆಟ ಭಾಳ ಇಷ್ಟಪ್ಪ? ಹಾಂ, ನೋಡಿ, ಕಬಡ್ಡಿ ಗಿಬಡ್ಡಿ ಎಲ್ಲ ಈಗ ಬಂದಿರ್ತೈತಿ. ಆದರೆ ಎಲ್ಲ ಹುಡುಗರು ಇಷ್ಟಪಡೋದು ಕ್ರಿಕೆಟ್. ಆ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗಿ ಅವರ ಮಗ ಸುಜಿತ್ ಸೋಮ್ ಸುಂದರ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಗಳಿಗೆ ಕೋಚ್ ಮಾಡ್ತಾ ಇರ್ತಕ್ಕಂಥವ್ರು ಅವರ ತಾಯಂದಿರು ಪ್ರೇಮ ಸೋಮ್ ಸುಂದರ್ ಅವರು. ಅಂಥ ಮಗನಿಗೆ ಜನ್ಮ ಕೊಟ್ಟಂಥವ್ರು ಇವತ್ತು ನಮ್ಮ ಮಠದಲ್ಲಿ ಇರೋದು ನಮಗೆಲ್ಲ ಒಂದು ಸಂತೋಷ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ, ವಿಶೇಷವಾಗಿ ನಮ್ಮ ವಿಮಲಾ ಹಿರೇಮಠ್ ಮೇಡಮ್ ಅವರಂತೂ ನಿಮಗೆಲ್ಲ ಒಂದು ಶಿಸ್ತನ್ನು ಕಲಿಸಿದಂಥ ಒಬ್ಬ ಶ್ರೇಷ್ಠ ಒಂದು ಸಮಾಜ ಸೇವಕಿ ಅಂತ ತಿಳ್ಕೊಂಡು ಹೇಳಬೇಕು. ಅವರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ವಿಶೇಷವಾಗಿ ನಮ್ಮ ಶಾಲಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಬಸವರಾಜ್ ಅವರು ನಿಮಗೆಲ್ಲ ಒಳ್ಳೆಯ ವೇದ ಮಂತ್ರಗಳನ್ನು ಪ್ರತಿನಿತ್ಯ ಹೇಳಿಕೊಡ್ತಾರೆ. ಅವ್ರಿಗೆ ಈ ವಯಸ್ಸಿನಲ್ಲಿ ಅವರ ಶಿಸ್ತನ್ನು ನೀವು ಅಳವಡಿಸ್ಕೋಬೇಕು. ಪ್ರತಿನಿತ್ಯ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಚಳಿ ಇರಲಿ, ಮಳೆ ಇರಲಿ, ಸೆಕೆ ಇರಲಿ, ಏನೇ ಇರಲಿ, ಕಷ್ಟಪಟ್ಟು ಕರೆಕ್ಟ್ 8 ಗಂಟೆ ಬಂದು ನಿಮಗೆ ಮಂತ್ರ ಹೇಳ್ತಾರಲ್ಲ, ಈ ಶಿಸ್ತು ಮನುಷ್ಯ ಕಲ್ಕೋಬೇಕು. ಅವರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ತಿಳಿಸಿ, ನಮ್ಮ ಶಾಲೆ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಗಳಿಸಿದೆ ಅಂತ ಹೇಳಿದರೆ, ಅದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಮಠದ ಬಗ್ಗೆ, ಮಠದ ಶಾಲೆ ಬಗ್ಗೆ ಭಾಳ ಜನ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಕಾರಣ ಈ ಶಾಲೆಯ ಶಿಕ್ಷಕ ಒಂದು ಟೀಮ್ ಏನಿದೆ ಅಲ್ಲ, ಒಂದು ಶಿಕ್ಷಕರ ಒಂದು ತಂಡ ಏನಿದೆ, ಇದು ಬಹಳ ಮುಖ್ಯ. ಈ ತಂಡದ ನೇತೃತ್ವವನ್ನು ವಹಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಶ್ರೀದೇವಿ ಹಿರೇಮಠ ಅವರು ನಿರಂತರವಾಗಿ ಶಾಲೆ ಅಭಿವೃದ್ಧಿಗೋಸ್ಕರವಾಗಿ ದುಡಿತಾ ಇದ್ದಾರೆ. ಅವ್ರಿಗೂ ಅವರೆಲ್ಲ ಸಹ ಶಿಕ್ಷಕಿಯರು ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭವಯಾತ್. ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀಮತಿ ವಿಮಲಾ ಹಿರೇಮಠ್ ಮೇಡಮ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಹಾಗೆ ನಮ್ಮೆಲ್ಲರಿಗೂ ಸದಾ ಪ್ರೋತ್ಸಾಹಿಸುತ್ತಿರುವಂಥ ಶ್ರೀಮತಿ ಪ್ರೇಮಾ ಸೋಮ್ ಸುಂದರ್ ಮೇಡಮ್ ಅವ್ರಿಗೂ ಕೂಡ ಸ್ವಾಮೀಜಿಯವರಿಂದ ಆಶೀರ್ವಾದ. ಹಾಗೆ ತಮ್ಮ ಇಡೀ ಸಂಪತ್ತನ್ನೇ ನಮ್ಮ ಶ್ರೀಮಠಕ್ಕೆ ದಾರಿ ಎರೆದಲ್ಲದೆ ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಶ್ರೀಮತಿ ಸುಕನ್ಯಾ ಪ್ರಕಾಶ್ ಗೂಳೂರು ಮೇಡಮ್ ಅವ್ರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವಕುಮಾರ್ ಸರ್ IPS ಆಫೀಸರ್ ಅವರು ಬರಬೇಕಾಗಿತ್ತು. ಅವರು ಕಾರಣ ನಿಮಿತ್ತ ಬರೋಕ್ಕಾಗಿಲ್ಲ. ಹಾಗೆ ಅವರ ಪ್ರತಿನಿಧಿಯಾಗಿ ನಮ್ಮ HAL ಪೊಲೀಸ್ ಸ್ಟೇಷನ್ನಿಂದ ವಿದ್ಯಾ ಮೇಡಮ್ ಅವರು PSI ಮೇಡಮ್ ಅವರು ಬಂದಿದ್ದಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನು ಅಂತಂದರೆ, ಇವನು ಎಷ್ಟಿದ್ದಾನೆ ನೋಡ್ರಿ, ಎಷ್ಟು ಚಿಕ್ಕವನಿದ್ದಾನೆ, ನಿಮ್ಗಿಂತ ತುಂಬಾ ಚಿಕ್ಕವನು ಅಲ್ವಾ. ಅವನ ಫೋಟೋ, ಅವನ ಸಾಧನೆ ಇಡೀ ಬುಕ್ಕಲ್ಲಿದೆ. ಈ ಬುಕ್ಕಲ್ಲಿ ಕಾಣ್ತಾ ಇದೆ ಅಲ್ವಾ ನಿಮ್ಮೆಲ್ಲರಿಗೂ. ನೋಡಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನು ಸಾಧನೆ ಮಾಡಿದ್ದಾನೆ ಅಂತಂದರೆ, 1 ನಿಮಿಷದಲ್ಲಿ 100 ಡೈನೋಸಾರಸ್ ನೇಮ್ಸನ್ನು ಹೇಳಿ ಅಮೇರಿಕಾದಲ್ಲಿ ಕಿಡ್ಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿ ಅವಾರ್ಡನ್ನು ಪಡೆದಿದ್ದಾನೆ. ಇಂಥ ಪುಟ್ಟ ಪಾಲಕನ ಸಾಧನೆಗೆ ನಮ್ಮ ಪೂಜ್ಯ ಶ್ರೀಗಳಿಂದ ಆಶೀರ್ವಾದ. ಹೇಳು. ಅವನ ಸಾಧನೆ ಬಗ್ಗೆ ಅವನೇ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹೇಳ್ತಾನೆ. ಹೇಳು. Hello everybody. My name is Dushal. I study in Purna Pragna Education Center of 4th class. I am a huge fond of dinosaurs, also known as reptiles. So back in 2021, I got the Kids World record of identifying 100+ dinosaurs in a short time.
ಹಾಗೆ ಪ್ರತಿನಿತ್ಯ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವೈದಿಕ ಪಾಠವನ್ನು, ಶ್ರೀರುದ್ರವನ್ನು, ಶ್ರೀ ಸೂಕ್ತವನ್ನು ಪ್ರತಿದಿನನೂ ಕೂಡ ಅವ್ರ ಇದರಲ್ಲಿದ್ದರೆ, ಕಂಡೀಷನಲ್ಲಿದ್ದರೆ ಯಾರೂ ಬರಲ್ಲ, ಯಾರೂ ಇಷ್ಟಪಡಲ್ಲ. ವಾಲಂಟಿಯರ್ ಆಗಿ ಪ್ರತಿದಿನ 7:30ಗೆ ನಮ್ಮ ಶ್ರೀಮಠಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರು ನೋಡೋದೇ ಖುಷಿ, ಅವರಿಗೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳೋದೇ ಖುಷಿ. ನಮಗೆ ಬಹಳ ಸಂತೋಷವನ್ನು ತಂದುಕೊಡ್ತಾ ಇರುವಂಥದ್ದು. ಪ್ರತಿದಿನನೂ ಕೂಡ ಪೂಜ್ಯ ಸ್ವಾಮೀಜಿಯವರು ಕೂಡ ಪ್ರತಿದಿನನೂ ಕೇಳಿಸ್ಕೊತಾ ಇರ್ತಾರೆ. ಅವರ ಮತ್ತು ನಮ್ಮ ವಿದ್ಯಾರ್ಥಿಗಳು ಹೇಳೋ ಒಂದು ಮಂತ್ರದ ಶಕ್ತಿಯಿಂದ ಈ ಮಠಕ್ಕೆ ಇನ್ನೂ ಒಂದು ವೈಬ್ರೇಷನ್ ಹೆಚ್ಚಾಗಿದೆ ಅಂತ ಹೇಳಬೇಕು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ನಮ್ಮ ಸೆಕ್ರೆಟರಿ ಆದಂಥ ಶ್ರೀ ಬಸವರಾಜು ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. Now we have come at the end of the program. Now I call upon Director of our institution, Srimati Vimala Hiramat ma'am, to thank each one of them who have made this event successful. Namaste to everyone present here. As we have drawn this wonderful day to close, it's my privilege to deliver the word of thanks on behalf of our institution. Before I start vote of thanks, I would like to enlighten the dignitaries on the dais what we have done. Really, our children, when we did the sports day in the ground, reality of our children is marvelous. You can see their jumping, bumping when they did it, when they got the shields. And they are all really the great winners of our school. And number second point, now I would like to start. Firstly, our Pujya Swamiji for blessing us with his spiritual presence and invaluable insights. And he's told in his talk all the step by step how you had to lead the life until from today until you lead your last life. That's about 25 years of each year, how you have to do it. You remind us, Swamiji, that every act of kindness of plants a seed growth, and because of your, Swamiji, our garden of education is flourishing in our matha. Thank you so much for all these flowers to nourishing you. Now, I would extend my sincere thanks to the chairman of KSVK Group of Institution, Marlusi Daya, sir. You have said the steps that you have the students has to plan. I've thought a good planner is a good successor. And then winners never quit, quitters never win. So with this message, I express my heartfelt gratitude to our esteemed chairman of KSVP Group of Institution, whose vision and guidance continue to light up our path. Now, Mrs. Rani Satish, she is both a Indian politician and a social worker. At present, she is president of Akka Mahadevi Samaja, where the 5 units are running, where she leading. There I am also a member of Akka Mahadevi Samaja. And I have been with you, and with your hearty minds, you were calling us, the group, we were saying yes, yes. By that time, you came out from that. And then, she served as a deputy chairman of Karnataka Legislature Council from 94 to 98, and the Minister of Karnataka Culture under the late Shri S.M. Krishna Cabinet 1999 to 2004, as she was a chairperson of Hatti Gold Mines. Madam, at the Hatti Gold Mines, she has done a wonderful thing when we visited for some other purpose.
It is the feedback what I have got it. I remembered when yesterday they informed me that Mrs. Rani Satish is going to come to this place. I had to tell you this, madam, for you. During your tenure, you oversaw the various initiatives including plans to review the copper mines in Ingaldar and gold mines at Ajjanahalli and GR Halli. This is your real work for the mines. And then once from the Akka Mahadevi Samaja, we have given an application to sanction some amount of money for the disabled place called Samarthanam. You had sanctioned 7 lakhs rupees for that. Our paper, because since I am in Samarthanam as a consultant, when the paper was submitted, our paper has gone to the bottom. But when again we made an influence for you through somebody, then it came to the top. Immediately you have signed and sanctioned. So I told Mr. Mahantesh that our Rani Satish is coming today to our institution and he has given a regards to you. And you know she is not an ordinary person. She loves one of the things which I got the information that her interest is music and participation in car rallies. You were doing, it's there. And then, next thing is, she is a position in the corporate sector. She served as a board member of Union Bank of India. So with this, and she has been vocal on issues concerning women empowerment. ನೀವು ನಾನು ಅಕ್ಕ ಮಹಾದೇವಿ ಸಮಾಜದಲ್ಲಿ ನಿಮ್ಮ ಹತ್ರ ಅಷ್ಟು ಮಾತಾಡದೇ ಇದ್ರೂ ಸ್ಪೆಕ್ಟೇಟರ್ ಆಗಿ ಕೂತಾಗ ಶಿ ಸಪೋರ್ಟ್ಸ್ ವಿಮೆನ್ ಎಂಪವರ್ಮೆಂಟ್ ಟು ದಿ ಹೈಯೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. And you have given a lots of valuable information to our boys. Let them become a politician as well as a social worker. Now, our Sidramana sir, what a great couples they are. Sir, your contribution are not just financial. They are the investments in the dreams, potential, and the bright future of our students. Your financial is making them to the dreams. Now, Sukanya ma'am, you, Sukanya Prakash, your thoughtful gesture is more than a gift. It is a symbol of encouragement, motivation, recognition for the hard work and talent of our young athletics. Now, whom I should not leave anybody. Now, our great secretary with whom whenever I reach the school, he is my friend now. And our school is popular, Rudra. See, tomorrow there is somebody was boasting, our son says Rudra. I told them, all students of our school recite Rudra. All the way he has come from USA, tomorrow he wants to recite that on the stage. I told them, our students of Mata all will recite Rudra. We are thankful to you, sir. Thank you so much. 1 minute. A special thanks to our respected teachers, backbone of our school, and especially our HM who works day and night even after the school hours. In spite of her little bit problems which she had, it is overcome because of the blessings of our Swamiji and Veerabhadra. Unwavering support, our dedicated teachers, thank you for your relentless efforts in shaping the minds and heart of our students. Thank you, teachers. Thank you so much.
My dear friend Mrs. Prema Somsundram, the Shambhavi of the president of that, she lives her heart here. Only physically she will be going for a long distance there, but she thinks over always what's the food going on, what is the thing going on. Thank you very much your presence to be here, madam. Now, to my dear students, you are the stars of today's event. Your performance, dedication, enthusiasm has left us all inspired. Remember, as the great Nelson Mandela says, education is the most powerful weapon which can give use to change the world. Take, my dear boys, take every opportunity to grow. Take every opportunity to grow. Dream big and make a difference. This is the message from our side of the school. Finally, I thank everyone behind the scene who worked tirelessly to make this event a grand success. The organizers, photographers, wardens, music system, support staff, volunteers, your efforts are deeply appreciated. As we conclude this beautiful day, let us carry forward the energy of inspiration we are all gained today. Let us continue to strive for excellence and make every moment a good. Thank you. Have a wonderful day. Thank you. ಒಂದು ಕರೆಕ್ಷನ್ ಏನು ಅಂದರೆ ಪೂಜ್ಯ ಸ್ವಾಮೀಜಿಯವರು ನಿಮಗೆ ಮದುವೆ ವಯಸ್ಸು ಕೇಳಿದಾಗ ನೀವು ಎಲ್ಲರೂ 25 ಹೇಳಿದ್ರಿ, ಯಾಕೋ ಏನೋ ಗೊತ್ತಿಲ್ಲ. 25ಕ್ಕೆ ಜಸ್ಟ್ ಡಿಗ್ರಿ ಮುಗಿದಿರುತ್ತೆ, ನಿಮಗೆ ಕೆಲಸನೂ ಸಿಕ್ಕಿರಲ್ಲ, ಹೈಯರ್ ಸ್ಟಡೀಸು ಆಗಿರಲ್ಲ. ನೀವು ಅಟ್ಲೀಸ್ಟ್ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ನೀವು ಕೆಲಸ ಒಂದು ಜಾಬ್ ತೊಗೊಂಡಾದ್ಮೇಲೆ ಮದುವೆ. 25ನೇ ವರ್ಷಕ್ಕೆ ಕಾಲ ಮೇಲೆ ನಿಲ್ಲಕ್ಕಾಗಲ್ಲ ಬುದ್ಧಿ ಅಲ್ಲ. ಅವ್ರು ಅಲ್ಲಿ ಡೆಡ್ಲೈನ್ ಇಟ್ಕೊಂಡಿದ್ದಾರೆ ಮೇಡಮ್, 25 ಇಯರ್ಸ್. 25 ಇಯರ್ಸ್ ಅಲ್ಲ, 27ಇಂದ 28 ಅಷ್ಟು ವರ್ಷ ಇರಲಿ. ಈಗ ಎಕ್ಸಿಬಿಷನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ಯಾಶ್ ಅವಾರ್ಡ್ ನಾವು ಸ್ಕೂಲಲ್ಲಿ ಕೊಡ್ತೀವಿ, ಟೈಮ್ ಶಾರ್ಟೇಜ್ ಇದೆ ಅಂತ ಹೇಳಿದ್ವಿ. ಸಿದ್ದರಾಮಣ್ಣ ಸರ್ ಕೇಳ್ತಾ ಇಲ್ಲ, ಕೊಡಲೇಬೇಕು ಅಂತ. ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೈಸ್ ತೊಗೊಂಡವರು ಗಲಾಟೆ ಮಾಡದೆ ಸೈಲೆಂಟಾಗಿ ಬಂದು ಇಲ್ಲಿ ಮೊಳಕಾಲು ಊರಿಗೆ ಕೂತ್ಕೋಬೇಕು. ಬೇಕು ಸೆಕೆಂಡ್ ಆ್ಯಂಡ್ ಥರ್ಡ್ ಒಟ್ಟಿಗೆ ಕೊಟ್ಬಿಡೋಣ ಸರ್, ಟೈಮ್ ಆಗಿದೆ. ಸೆಕೆಂಡ್ ಆ್ಯಂಡ್ ಥರ್ಡ್, ಸೆಕೆಂಡ್ ಮೇಲೆ ಕುತ್ಕೋಬೇಕು, ಥರ್ಡ್ ಕೆಳಗಡೆ ಕುತ್ಕೋಬೇಕು. ಬೇಗ ಓಡಿ ಬರಬೇಕು, ಮಾತಾಡಬಾರ್ದು. ಸೆಕೆಂಡ್ ಮೇಲೆ ಮೊಳಕಾಲು ಊರಿ ಅಡ್ಜಸ್ಟ್ ಆಗಿ ಬೇಗ ಬೇಗ. ಸುದೀಪ್ ಮಾತಾಡಬಾರ್ದು. ಆಮೇಲೆ ಸ್ಪೆಷಲ್ ಯಾರಿಗೂ ಪ್ರೈಸ್ ಬರದೇ ಇರೋರು, ಅಲ್ಲಿ ಚೆನ್ನಾಗಿ ಟೀಚರ್ಸ್ ಜೊತೆ ಕೋಆಪ್ರೇಟ್ ಮಾಡಿರುವಂಥವ್ರು, ಆಮೇಲೆ ಚೆನ್ನಾಗಿ ನೀವೇ ಓನಾಗಿ ಪ್ರಾಜೆಕ್ಟ್ ಮಾಡಿರುವಂಥವ್ರು 10 ಜನ ನೇಮ್ ಇದೆ, ಅದು ನಿಮಗೆ ಹೇಳಿಲ್ಲ. Special prize list: Shreyas of 6th standard, Mallikarjun of 6th standard, grade 6. 7th standard, Sohan and Prajwal Anand. Appa, please come on stand over here. Allo ಕೂತ್ಕೊಳ್ಳಿ, ಫಾರ್ಮ್ ಎ ಲೈನ್. ಇಲ್ಲಿ ಮುಂದೆ 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 ಬಂದ್ರು. From 8th standard, Rudresh and Akul. From 9th standard, Tushar and Pradeep. From grade 10, Aditya, RH and Shivayogi.